ಪ್ರತಿ ವರ್ಷದಂತೆ ಇಲ್ಲಿ ಜ್ಞಾನ ಸತ್ರ ನಡೀತಾ ಇರ್ತದೆ. ನಿಮಗೆಲ್ಲರಿಗೂ ಕೂಡ ಜ್ಞಾತವಾದಂಥದ್ದು. ಈ ಜ್ಞಾನ ಸತ್ರದಲ್ಲಿ ಪರಮಪೂಜ್ಯ ಆಚಾರ್ಯರ ಆಜ್ಞಾನುಸಾರವಾಗಿ ಹಾಗೂ ಜೋರಾಪುರ ಫ್ಯಾಮಿಲಿ ಅವರು ಹೇಳಿದ್ದಕ್ಕಾಗಿ ಕೆಲವು ಮಾತುಗಳು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ ಅಂತನ್ನುವ ವಿಷಯದ ಬಗ್ಗೆ ಕೆಲವು ಕಾಲ ಮಾತಾಡಬೇಕು ಅಂಥೇಳಿ ನಾನು ನಿಂತಿದ್ದೇನೆ. ನಿಜವಾಗಿ ಮೊಟ್ಟ ಮೊದಲಿಗೆ ಪೂಜ್ಯರಾದಂತಹ ನಮ್ಮ ಹಿರಿಯರಾದ ಆಚಾರ್ಯರಿಗೆ ನಾನು ಕ್ಷಮಾಪಣೆ ಬೀಳ್ತೇನೆ. 7:30 ಅವರ ಪ್ರವಚನ ಪ್ರಾರಂಭವಾಗಬೇಕಾಗಿತ್ತು. 6:30 ನಮ್ಮ ಪ್ರವಚನ ಅಂಥೇಳಿ ಅದರಲ್ಲಿ ಹಾಕಿದ್ದಾರೆ. ಆದರೆ ಟ್ರಾಫಿಕ್ ಇಷ್ಟಿತ್ತು ಅಂತಂದರೆ ನಾನು 5ಕ್ಕೆ ಬಿಟ್ಟಿದ್ದೆ. ಆದರೆ ಬರಲಿಕ್ಕೆ ಇಷ್ಟೊತ್ತಾಯಿತು. ಬಹಳ ಟ್ರಾಫಿಕ್ ಇತ್ತು. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವರಿಗೆ ಕ್ಷಮಿಸಬೇಕು ಅಂತೇಳಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಾನು ಬಹಳ ಹೊತ್ತು ಹೇಳೋದಿಲ್ಲ. ಯಾಕಂದರೆ ಮುಂದೆ ಅವ್ರದ್ದು ಕೂಡ ಪ್ರವಚನ ಆಗಬೇಕಾಗಿದೆ, ಅನುಗ್ರಹ ನಮ್ಮ ಮೇಲೆ ಮಾಡಬೇಕಾಗಿದೆ. ಅದಕ್ಕಾಗಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಸರಿ ಅವರ ಆಜ್ಞಾ ಕೊಟ್ಟಿದ್ದಾರೆ ಅಂಥೇಳಿ ಸ್ವಲ್ಪ ಹೊತ್ತು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ತಾರತಮ್ಯದಲ್ಲಿ ವಿಷ್ಣು ಸರ್ವೋತ್ತಮೋತ ಪ್ರಕೃತಿ ರಥವಿಧಿ ಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜ ಫಣಿಪ ಮೃಡ ಸಚ್ಚಿಯ ಸತ್ರ ವಿಷ್ಣೋ ಸೋಪರಣಿ ವಾರುಣಿ ಪರ್ವತಿಪತಿತನಯ ಚೇಂದ್ರಕಾಮಾವತಾಸ್ಮಾನ್ ಪ್ರಾಣೋತೋ ಯೋನಿರುದ್ಧೋ ರತಿಮನುಗುರವೋ ದಕ್ಷ ಸಚ್ಚೋಚ ಪಾಂತವು ಅಂಥೇಳಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಪ್ರಾಣದೇವರು ಹರಿ ಪರಮಾತ್ಮ ಸಿದ್ಧಾಂತದಲ್ಲಿ ತಾರತಮ್ಯ ಅವರು ಎಲ್ಲ ಕಡೆಗೂ ಕೂಡ ತಾರತಮ್ಯವನ್ನು ಹೇಳ್ತಾರೆ. ಆ ತಾರತಮ್ಯದಲ್ಲಿ ಮುಖ್ಯವಾಗಿ ಸ್ವತಂತ್ರನಾಗಿ ಸರ್ವೋತ್ತಮನಾಗಿ ಸರ್ವ ದೇವತೆಗಳಿಂದ ವಂದ್ಯನಾದಂಥವನು ಪರಮಾತ್ಮ. ತದನಂತರದಲ್ಲಿ ಬರೋಳು ಮಹಾಲಕ್ಷ್ಮೀ ದೇವಿ. ಅನಂತರದಲ್ಲಿ ಬರುವಂಥವರು ವಾಯುದೇವರು, ಬ್ರಹ್ಮದೇವರು, ಆಮೇಲೆ ಸರಸ್ವತಿ, ಭಾರತೀ ದೇವಿ, ಮುಂದೆ ವಿಧಿರ್ವಾಯುಸ್ತದಂತೇಚ ಅಂತೇಳಿ ಹೇಳಿದ ಪ್ರಕಾರ ಮುಂದೆ ಎಲ್ಲ ದೇವತೆಗಳು ಕೂಡ ಬರ್ತಾರೆ. ಆದರೆ ಪರಮಾತ್ಮನ ಮಹಾಲಕ್ಷ್ಮಿಯ ತರುವಾಯ ಶುದ್ಧರಾದಂತಹ ಭಾಗವತ ಧರ್ಮದಲ್ಲಿ ನಿರತರಾದಂಥವರು ಅಂತಂದರೆ ಬ್ರಹ್ಮದೇವರು, ವಾಯುದೇವರು ಹಾಗೂ ಸರಸ್ವತಿ, ಭಾರತೀ ದೇವಿ. ಇವರಿಗೆ ಪರಶುಕ್ಲತ್ರಯ ಅಂತೇಳಿ ಇವರಿಗೆ ಕರೀತಾರೆ. ಶುಕ್ಲ ಅಂತಂದರೆ ಶುದ್ಧ ಅಂತರ್ಥ. ಯಾವ ಕಲಂಕವೂ ಇಲ್ಲದೆ ಇರುವಂತಹ ದೇವತೆಗಳು ಅಂತಂದರೆ ಈ 4 ದೇವತೆಗಳು ಅಂಥೇಳಿ. ಸ್ವಚ್ಛವಾದಂತಹ ಬಟ್ಟೆ ಇದು. ಅಲ್ಲಿ ಒಂದೇ ಒಂದು ಸಣ್ಣದಾದಂಥ ಎಲ್ಲೋ ಒಂದು ಮೂಲೆಯಲ್ಲಿ ಡಾಗ ಬಿದ್ದಿದ್ದರೂ ಕೂಡ, ಕಪ್ಪು ಹತ್ತಿದ್ದರೂ ಕೂಡ ಅದು ಶುದ್ಧ ಅಂತ ಅನ್ನೋದಿಲ್ಲ. ಅದು ಎಷ್ಟೇ ಶುದ್ಧ ಆಗಿರಬಹುದು, ಅಂದರೆ ಸ್ವಚ್ಛವಾಗಿರಬಹುದು, ಆದರೆ ಎಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ಡಾಟ್ ಬಿದ್ದುದಕ್ಕಾಗಿ ಅದು ಶುದ್ಧ ಅಂತ ಅನಿಸೋದಿಲ್ಲ. ಆದರೆ ಪೂರ್ಣವಾಗಿ ಶುಭ್ರವಾದಂಥ ಹೊಸ ಬಟ್ಟೆ ಇರ್ತದೆ, ಅದು ಪೂರ್ಣವಾಗಿ ಶುದ್ಧವಾದಂಥದ್ದು ಅಂತೇಳಿ ವ್ಯವಹಾರದಲ್ಲಿ ನಾವು ನೋಡ್ತೇವೆ. ಹಾಗೆ ವಾಯುದೇವರು ಮತ್ತು ಬ್ರಹ್ಮದೇವರು ಅವರು ಆ ಥರದ ಶುದ್ಧಿ ಅವರಲ್ಲಿ ಇದೆ ಅಂತೇಳಿ ಹೇಳ್ತಾರೆ. ಎಂದೆಂದಿಗೂ ಕೂಡ ಯಾವ ಪಾಪವನ್ನು ಮಾಡಿದಂಥವರಲ್ಲ, ಎಂದೆಂದಿಗೂ ಕೂಡ ಭಗವಂತನ ವಿರುದ್ಧವಾಗಿ ನಡೆದಂಥವರಲ್ಲ, ಭಗವಂತನ ಇಚ್ಛಾನುಸಾರವಾಗಿ ತಾವು ತಿಳಿದುಕೊಂಡು ಕಾರ್ಯವನ್ನು ಮಾಡುವಂತಹ ಶುದ್ಧವಾದ ಮನಸ್ಸು, ಶುದ್ಧವಾದಂತಹ ಭಗವಂತನ ಇಚ್ಛಾನುಸಾರವಾದ ಇಚ್ಛೆಯನ್ನು ಮಾಡ್ತಾರೆ.
ಮತ್ತು ಅತಿ ಶುದ್ಧವಾದ ರೀತಿಯಿಂದ ಭಗವಂತನಿಗೆ ಪ್ರೀತಿಯಾಗುವಂತೆ ಅವರು ಮಾಡಿದ್ದಾರೆ. ಆದ್ದರಿಂದಲೇ ಅವರಿಗೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ವೃಕೋದರ ಅಂಥೇಳಿ. ವೃಕೋದರ ಅಂತಂದರೆ ಇಲ್ಲಿ ಭೀಮಸೇನ ದೇವರನ್ನು ಹೇಳಿದ್ದಾರೆ. ಆದರೆ ಬರೇ ವೃಕೋದರ ಭೀಮಸೇನ ದೇವರು ಮಾತ್ರ ಶುದ್ಧರಾಗಿದ್ದಾರೆ ಅಂತಲ್ಲ, ಅವರ ಮೂಲ ರೂಪದಲ್ಲಿ ಇರುವಂತಹ ವಾಯುದೇವರು, ಬ್ರಹ್ಮದೇವರು, ಸರಸ್ವತಿ, ಭಾರತೀ ದೇವಿ, ಅದಕ್ಕೇನೆ ಪರಶುಕ್ಲತ್ರಯ ಅಂತೇಳಿ ಹೇಳ್ತಾರೆ. ತಸ್ಮಾತ್ ಏಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಶ್ರುತಂ. ಈ ವಿಧವಾಗಿ ನಿಜವಾಗಿ ಅವರು 5 ಜನ ಇದ್ದಾರೆ. ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ, 5 ಜನ. ಆದರೆ ಹೇಳೋದು ತ್ರಯ ಅಂತೇಳಿ. ತ್ರಯ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಬ್ರಹ್ಮದೇವರು, ವಾಯುದೇವರು ಒಂದು ಸ್ಥಾನ ಅಂತೇಳಿ ಹಿಡ್ಕೊಂಡು ಅದು ಒಂದು ಅಂತ ಅರ್ಥ. ಸರಸ್ವತಿ, ಭಾರತೀ ದೇವಿ ಅವರ ಒಂದು ಸ್ಥಾನ. ಹೀಗೆ ಲಕ್ಷ್ಮೀದೇವಿ ಅಂತೂ ಒಬ್ಬಳೇ ಇದ್ದಾಳೆ. ಆ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀ ದೇವಿಯ ಈ ಸ್ಥಾನವನ್ನು ಇಟ್ಟುಕೊಂಡು ಇವರು ಪರಶುಕ್ಲತ್ರಯರು ಅಂತೇಳಿ ಇವರಿಗೆ ಕರೀತಾರೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಅಂತಹ ಶುದ್ಧರಾದಂಥವರು ಎಂದೆಂದಿಗೂ ಕೂಡ ಕಾಯ ವಾಚ ಮನಸ್ಸಿನಿಂದ ಭಗವಂತನ ದ್ರೋಹವನ್ನು ಮಾಡದೇ ಇರುವಂಥವರು ಪರಶುಕ್ಲತ್ರಯರು ಅಂತೇಳಿ ಹೇಳ್ತಾರೆ. ಉಳಿದ ಎಲ್ಲ ದೇವತೆಗಳಿಗೂ ಕೂಡ ಅಸುರಾವೇಶ ಇದೆ. ರುದ್ರದೇವರಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳಿಗೂ ಕೂಡ ಅಸುರಾವೇಶವಾಗ್ತದೆ. ಆ ಅಸುರಾವೇಶದ ಮೂಲಕವಾಗಿ ಭಗವಂತನ ವಿರೋಧವನ್ನು ಮಾಡ್ತಾ ಇರ್ತಾರೆ. ಅನೇಕ ಕಥೆಗಳಲ್ಲಿ ನಾವು ಕೇಳ್ತೇವೆ, ಪುರಾಣ ಇತಿಹಾಸಗಳಲ್ಲಿ, ರಾಮಾಯಣದಲ್ಲಿ ಕೇಳ್ತೇವೆ, ಮಹಾಭಾರತದಲ್ಲಿ ಕೇಳ್ತೇವೆ, ಭಾಗವತದಲ್ಲಿ ಕೇಳ್ತೇವೆ. ರುದ್ರದೇವರು ಎಷ್ಟು ಬಾರಿ ಭಗವಂತನ ವಿರೋಧವನ್ನು ಮಾಡಿದ್ದಾರೆ. ಎಂತಹ ರುದ್ರದೇವರು! ರುದ್ರಂ ಸಮಾಶ್ರಿತ ದೇವಾಹ, ಎಲ್ಲ ದೇವತೆಗಳು ಕೂಡ ರುದ್ರರನ್ನು ಆಶ್ರಯಿಸಿಕೊಂಡು ಇದ್ದಾರೆ. ಅಂತಹ ಉತ್ತಮರಾದಂತಹ ದೇವತೆಗಳು ರುದ್ರದೇವರು. ಆದರೆ ಅವರಿಗೂ ಕೂಡ ಅಸುರಾವೇಶವಾಗ್ತದೆ, ಅಸುರಾವೇಶ ಇದೆ. ತನ್ಮೂಲಕವಾಗಿ ಭಗವಂತನ ವಿರೋಧವನ್ನು ಮಾಡ್ತಾರೆ. ಹೀಗಾಗಿ ರಾವಣನಿಗೆ ಕೊಂದು ಹಾಕಿದಾಗ ರುದ್ರದೇವರು ಬಂದು ಎದುರಾಗ್ತಾರೆ. ನನ್ನ ಭಕ್ತನಿಗೆ ನೀನ್ಯಾಕೆ ಕೊಂದು ಹಾಕಿದಿ ಅಂತೇಳಿ ಆ ಪರಮಾತ್ಮನ ಜೊತೆಯಲ್ಲಿ ಜಗಳಾಡಲಿಕ್ಕೆ ಅಂತೇಳಿ ಬರ್ತಾರೆ. ಬಾಣಾಸುರನ ಪರವಾಗಿ ರುದ್ರದೇವರು ಕೃಷ್ಣನ ವಿರುದ್ಧವಾಗಿ ನಿಂತು ಯುದ್ಧವಾಡ್ತಾರೆ. ಹೀಗೆ ಅನೇಕ ಬಾರಿ ಆ ರುದ್ರದೇವರು ಭಗವಂತನ ವಿರೋಧವನ್ನು ಮಾಡಿದ್ದು ನಾವು ನೋಡ್ತೇವೆ. ರುದ್ರದೇವರೇ ವಿರೋಧವನ್ನು ಮಾಡ್ತಾರೆ, ಅಸುರಾವೇಶವಿದೆ ಅಂತಂದ ಮೇಲೆ ತಳಗಿನ ದೇವತೆಗಳಿಗೆ ಅಸುರಾವೇಶ ಇದೆ ಅಂತನ್ನೋದು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಹಾಗಾಗಿ ಅಂತಹ ಅಸುರಾವೇಶ ಉಳಿದೆಲ್ಲ ದೇವತೆಗಳಿಗೆ ಇದ್ದರೂ ಕೂಡ ವಾಯುದೇವರಿಗೆ ಮಾತ್ರ ಅವರಿಗೆ ಅಸುರಾವೇಶವಿಲ್ಲ, ಅಸುರರ ಪ್ರಭಾವವಾಗುವುದಿಲ್ಲ. ಆದ್ದರಿಂದಲೇ ಆಖಣಾಶ್ಮ ಸಮಃ ಅಂತೇಳಿ ವಾಯುದೇವರಿಗೆ ಕರೀತಾರೆ. ದೇವತೆಗಳಿಗೂ ಅಸುರರಿಗೂ ಯುದ್ಧವಾದ ಸಂದರ್ಭದಲ್ಲಿ ನಾವು ಹೇಗೆ ಗೆಲ್ಲಬಹುದು ಅಂತ ವಿಚಾರವನ್ನು ಮಾಡಿ ದೇವತೆಗಳ ಅಂತರ್ಯಾಮಿಯಾದ ಭಗವಂತನ ಉಪಾಸನೆಯನ್ನು ಮಾಡೋಣ ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇರುವಾಗ, ಯಾವ ದೇವತೆಗಳಲ್ಲಿ ಪರಮಾತ್ಮನ ಉಪಾಸನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತೇಳಿ ದೇವತೆಗಳು ಹೊರಟರು, ಆ ದೇವತೆಗಳ ಮೇಲೆ ಅಸುರಾವೇಶವಾಯಿತು, ಅಸುರರ ಪ್ರಭಾವವಾಯಿತು. ಅಗ್ನಿ, ವರುಣ, ಇಂದ್ರ, ಚಂದ್ರ, ಕುಬೇರ ಎಲ್ಲ ದೇವತೆಗಳ ಮೇಲೆಯೂ ಕೂಡ ಅಸುರರ ಪ್ರಭಾವ ಆಯಿತು. ಹಾಗಾಗಿ ಆ ಪ್ರತಿಮೆ ಇದು ಶುದ್ಧವಾದ ಪ್ರತಿಮೆ ಅಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕೆ ಹಾಗಾದರೆ ಯಾರಲ್ಲಿ ನಾವು ದೇವರ ಆರಾಧನೆಯನ್ನು ಮಾಡಿದರೆ ದೇವರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅಂತೇಳಿ ನೋಡಿದಾಗ, ಆಗ ವಾಯುದೇವರಲ್ಲಿ ಅವರು ಉಪಾಸನೆಯನ್ನು ಮಾಡ್ತಾರೆ. ವಾಯುದೇವರ ಮೇಲೆಯೂ ಕೂಡ ಪ್ರಭಾವವನ್ನು ತೋರಿಸಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದರೆ ವಾಯುದೇವರ ಮೇಲೆ ಅಸುರರ ಪ್ರಭಾವ ಯಾವ ರೀತಿಯಿಂದಲೂ ಕೂಡ ಅಸುರರ ಪ್ರಭಾವವಾಗಲಿಲ್ಲ. ಆದ್ದರಿಂದಾಗಿ ಆಖಣಾಶ್ಮ ಸಮಃ. ಆಖಣಾಶ್ಮ ಅಂತಂದರೆ ಕಲ್ಲು, ಬಂಡಿಗಲ್ಲು, ವಜ್ರದುಂಡಿ ಕಲ್ಲು ಅಂತೇಳಿ ಕರೀತಾರೆ ಗ್ರನೈಟಕ್ಕೆ. ಅಂತಹ ಕಲ್ಲಿನ ಮೇಲೆ
ಮಣ್ಣಿನ ಹೆಂಟೆಯನ್ನು ಒಗೆದರೆ ಹೇಗಾಗಬೇಕೋ ಹಾಗೆ ಅಸುರರು ವಾಯುದೇವರ ಮೇಲೆ ತಮ್ಮ ಪ್ರಭಾವವನ್ನು ತೋರಿಸಿದರೆ ವಾಯುದೇವರಿಗೇನಾಗಲಿಲ್ಲ, ಪ್ರತ್ಯುತ ಅದರಿಂದ ತೊಂದರೆ ಆಯಿತು ಅಂತೇಳಿ ಹೇಳ್ತಾರೆ. ಹಾಗಾಗಿ ಆ ವಾಯುದೇವರು ಅಷ್ಟು ಶುದ್ಧರಾದಂತಹ ದೇವತೆಗಳು. ಅದಕ್ಕಾಗಿಯೇ ಆರಾಧನೆ ಮಾಡಬೇಕಾದರೆ, ಪೂಜೆಯನ್ನು ಮಾಡಬೇಕಾದರೆ ಆ ದೇವರ ಆರಾಧನೆ, ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತನ ಆರಾಧನೆಯನ್ನು ಮಾಡಿದರೆ ಎಷ್ಟು ಶ್ರೇಷ್ಠವಾದಂಥದ್ದು, ಎಷ್ಟು ಭಗವಂತನಿಗೆ ಪ್ರೀತಿಕರವಾಗಿದೆಯೋ ಅಷ್ಟು ಪ್ರೀತಿ ಇನ್ಯಾವ ದೇವತೆಗಳಲ್ಲಿ ಆರಾಧನೆಯನ್ನು ಮಾಡಿದರೂ ಕೂಡ ಪರಮಾತ್ಮನಿಗೆ ಸಂತೋಷವಾಗುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಅಧಿಷ್ಠಾನಗಳನ್ನು ಹೇಳ್ತಾ ಇರುವಾಗ ಭಾಗವತದ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ, ವಾಯೋ ಮುಖ್ಯಧಿಯ ಸ್ಮೃತ. ಸೂರ್ಯಾಂತರ್ಗತ ಪರಮಾತ್ಮನನ್ನು ಎಲ್ಲೆಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡಬಹುದು ಅಂತ ಕೇಳಿದರೆ ಸೂರ್ಯನಲ್ಲಿ ಮಾಡಬಹುದು, ಬ್ರಾಹ್ಮಣರಲ್ಲಿ ಮಾಡಬಹುದು, ಗೋಗಳಲ್ಲಿ ಮಾಡಬಹುದು, ಪಂಚಭೂತಗಳಲ್ಲಿ ಮಾಡಬಹುದು, ನೀರಿನಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬಹುದು ಅಂತೇಳಿ ಎಲ್ಲವನ್ನೂ ಕೂಡ ಹೇಳ್ತಾರೆ. ಆದರೆ ವಾಯುದೇವರ ಅಂತರ್ಯಾಮಿಯಾದ ಭಗವಂತನ ಉಪಾಸನೆಯನ್ನು ಮಾಡಿದರೆ ಭಗವಂತನಿಗೆ ಎಷ್ಟು ಸಂತೋಷವಾಗ್ತದೆ, ಅಷ್ಟು ಸಂತೋಷ ಇನ್ಯಾವ ದೇವತೆಗಳಲ್ಲಿಯೂ ಕೂಡ ಉಪಾಸನೆ ಮಾಡಿದರೆ ಪರಮಾತ್ಮನಿಗೆ ಅಷ್ಟು ಸಂತೋಷವಾಗುವುದಿಲ್ಲ ಅಂಥೇಳಿ ಹೇಳ್ತಾರೆ, ಭಾಗವತದಲ್ಲಿ ಹೇಳ್ತಾರೆ. ಯಾಕೆ ಅಂತಂದರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ ಆಚಾರ್ಯರು. ಶುದ್ಧೇ ಭಾಗವತೆ ಧರ್ಮೆ ನಿರತೋ ಯದ್ ವೃಕೋದರ. ಶುದ್ಧವಾದ ಭಾಗವತ ಧರ್ಮದಲ್ಲೇನೆ ನಿರತರಾಗಿದ್ದಾರೆ. ಆದ್ದರಿಂದಲೇ ಅವರು ವಾಯುದೇವರು ಅಷ್ಟು ಶುದ್ಧರಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅಂತ ಅದಕ್ಕೆ ರಾಯರು ಹೇಳ್ತಾರೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳ್ತಾರೆ, ದೈತ್ಯ ಪೂಗಾವಿದ್ದ, ಪಾಪಾವಿದ್ದ ದೈತ್ಯ ಪೂಗಾವಿದ್ದ ಅಂತ ಹೇಳಿ ಕರೀತಾರೆ. ಅಂದರೆ ದೈತ್ಯರ ಪ್ರಭಾವಕ್ಕೆ ಒಳಗಾಗದೇ ಇರುವಂಥವರು ಮತ್ತು ಪಾಪಕ್ಕೂ ಒಳಗಾಗದೇ ಇರುವಂಥವರು ವಾಯುದೇವರು ಅಂಥೇಳಿ. ಎಂದೆಂದಿಗೂ ಕೂಡ ಅವರಿಂದ ಪಾಪವಾಗಿಲ್ಲ ಅಂತ ಹೇಳ್ತಾರೆ. ನಮೇ ಋಷಿಕಾಣಿ ಪತಂತಿ ಅಂತೇಳಿ ಬ್ರಹ್ಮದೇವರು ಹೇಳ್ತಾರೆ, ನಾನು ಯಾವ ಇಂದ್ರಿಯಗಳಿಂದಲೂ ಕೂಡ ಭಗವಂತನ ವಿರುದ್ಧವಾದ ಕಾರ್ಯಗಳನ್ನು ನಾನು ಮಾಡಿಲ್ಲ, ನನ್ನಿಂದ ಆಗಿಲ್ಲ ಅಂತ ಹೇಳ್ತಾರೆ. ಅಷ್ಟು ಅವರಿಗೆ ಧೈರ್ಯ, ಬ್ರಹ್ಮದೇವರಿಗೆ ವಾಯುದೇವರಿಗೆ ಅಷ್ಟು ಶುದ್ಧರಾಗಿದ್ದರೆ ಮಾತ್ರ ಆ ಮಾತು ಹೇಳಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲದೇ ಇದ್ದರೆ ಆಗುವುದಿಲ್ಲ. ಹಾಗಾಗಿ ಅಂತಹ ಶುದ್ಧವಾದ ಭಾಗವತ ಧರ್ಮದಲ್ಲಿ ಅವತಾರತ್ರಯ, ಮೂರೂ ಅವತಾರಗಳು, ವಾಯುದೇವರ ಹನುಮ, ಭೀಮ, ಮಧ್ವಾಂ ತನ್ನುವ ಮೂರೂ ಅವತಾರಗಳಲ್ಲಿಯೂ ಕೂಡ ಅಷ್ಟೇ ಶುದ್ಧರಾಗಿದ್ದಾರೆ ವಾಯುದೇವರು. ಹಾಗಾಗಿ ಅಂತಹ ಶುದ್ಧರಾದಂತಹ ವಾಯುದೇವರು ನಮಗೆ ಗುರುಗಳಾಗಿದ್ದಾರೆ ಅಂತನ್ನೋದು ನಾವೆಲ್ಲರೂ ಕೂಡ ನೆನೆಸಿಕೊಳ್ಳಬೇಕು. ಅಸ್ಮದಾದಿ ಗುರುಣಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಚರಣಾನಾಂ ಅಂತೇಳಿ ರಾಯರು ಹೇಳುತ್ತಾರೆ. ಅವರಿಗೆ ಅಷ್ಟು ಹೆಮ್ಮೆಯ ಮಾತದು. ಇಂತಹ ಶುದ್ಧರಾದಂಥವರು ಯಾರಲ್ಲಿಯೂ ಕೂಡ ಇಷ್ಟು ಶುದ್ಧತೆ ಇಲ್ಲ. ಅಷ್ಟು ಶುದ್ಧರಾದಂತಹ ವಾಯುದೇವರಲ್ಲಿ ವಾಯುದೇವರು ನಮ್ಮ ಮೂಲ ಗುರುಗಳಾಗಿ ನಮಗೆ ಸಿಕ್ಕಿದ್ದಾರೆ. ಇದು ನಮ್ಮ ಮೇಲೆ ಮಾಡಿದಂತಹ ಭಗವಂತ ಮಾಡಿದ ಅನುಗ್ರಹ ಅಂತೇಳಿ ನಾವು ಭಾವಿಸಬೇಕು. ಹಾಗಾಗಿ ಅಂತಹ ಶುದ್ಧ ಭಾಗವತ ಧರ್ಮದಲ್ಲಿ ಎಲ್ಲ ಅಂದರೆ ಅವತಾರದಲ್ಲಿ ಭೀಮಸೇನ ದೇವರಾಗಿ ಇರುವಾಗ ಮಹಾಭಾರತದ ಬಗ್ಗೆ ವಿಶೇಷವಾಗಿ ಆಚಾರ್ಯರು 18ನೇ ಅಧ್ಯಾಯದಲ್ಲಿ ಉದಾಹರಣಪೂರ್ವಕವಾಗಿ ಹೇಳ್ತಾರೆ. ಹನುಮಂತನ ಅವತಾರದಲ್ಲಿಯೂ ಅಷ್ಟೇ, ಮಧ್ವಾಚಾರ್ಯರಾಗಿದ್ದಾಗಲೂ ಅಷ್ಟೇ. ಆದರೆ ವಿಶೇಷವಾಗಿ ಆ ಭೀಮಸೇನ ದೇವರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಅದಕ್ಕಾಗಿ ಆ ವಾಯುದೇವರು ಎಷ್ಟು ಶುದ್ಧರಾಗಿದ್ದಾರೆ ಅಂತಂದರೆ ಎಂದೆಂದಿಗೂ ಕೂಡ ಭಗವಂತನ ಮನಸ್ಸಿನ ವಿರುದ್ಧವಾಗಿ ಆಚರಣೆ ಮಾಡಿದಂಥವರಲ್ಲ ಅನ್ನೋದಕ್ಕೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಂತನ್ನೋದನ್ನು ಅಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಎಲ್ಲ ದೇವತೆಗಳು, ರುದ್ರದೇವರು, ದೇವಾಹ ಶಿವಾದ್ಯಾಹ ಅಪಿತು ವಿರೋಧಂ ಚಕ್ರಿರೇ ಕ್ವಚಿತ. ದೇವತೆಗಳು, ರುದ್ರದೇವರು, ಇಂದ್ರ ಮತ್ತು ವರುಣ, ಅಷ್ಟ ದಿಕ್ಪಾಲಕರು ಎಲ್ಲರೂ ಕೂಡ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಭಗವಂತನ ವಿರೋಧವನ್ನು ಮಾಡಿದ್ದಾರೆ. ಆದರೆ ವಾಯುದೇವರು ಮಾತ್ರ ಇತಿಹಾಸದಲ್ಲಿ ತೆಗೆದು ನೋಡ್ರಿ, ವಾಯುದೇವರು, ಭೀಮಸೇನ ದೇವರು ಒಂದು ಸಲವಾದರೂ ದೇವರ ವಿರುದ್ಧವಾಗಿ ಆಚರಣೆ ಮಾಡಿದ್ದಾರೆ ಅಂತ ನೀವು ಯಾರಾದರೂ ತೋರಿಸಿಕೊಟ್ರಿ ಅಂತಂದರೆ ಚಾಲೆಂಜ್ ಕೊಡ್ತೇನೆ ಅಂತಂತಾರೆ ಆಚಾರ್ಯ.
ಅಷ್ಟು ವಾಯುದೇವರು ಭೀಮಸೇನ ದೇವರು ಅವರ ಶುದ್ಧತೆ ಅಷ್ಟಿದೆ ಅಂತನ್ನೋದನ್ನು ತಿಳಿಸ್ತಾರೆ. ಹಾಗಾಗಿ ಅನ್ನೇ ಭಾಗವತತ್ವೇಪಿ ಅವರು ಭಾಗವತರಲ್ಲ ಅಂತಲ್ಲ, ಎಲ್ಲರೂ ಕೂಡ ವಿಷ್ಣು ಪರಿವಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಭಗವಂತನ ಪರಿವಾರ, ಭಗವಂತನ ಭಕ್ತರು ಎಲ್ಲರೂ. ರುದ್ರಾದಿ ದೇವತೆಗಳು ಕೂಡ ಕಿಂಕರಾಹ ಶಂಕರಾದ್ಯಾಹ ಅಂತೇಳಿ ಭಗವಂತನ ಭಕ್ತರು, ಭಗವಂತನನ್ನೇ ವಿಶೇಷವಾಗಿ ಆರಾಧನೆಯನ್ನು ಮಾಡುವಂಥವರು. ರಾಮೇತಿ ರಮೇ ರಾಮೇ ಮನೋರಮೆ ಅಂತೇಳಿ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ ಅಂತೇಳಿ ರುದ್ರದೇವರು ಪಾರ್ವತೀ ದೇವಿಗೆ ಹೇಳ್ತಾರೆ. ಏನು ಜಪ ಮಾಡ್ತಾ ಇರ್ತೀರಿ ಅಂತೇಳಿ ರುದ್ರದೇವರಿಗೆ ಕೇಳಿದರೆ ರಾಮನಾಮ ಜಪವನ್ನು ನಾನು ಮಾಡ್ತಾ ಇರ್ತೇನೆ ಅಂತೇಳಿ ಹೇಳ್ತಾರೆ. ಶಿವನು ಧನ್ಯನಾದ ಯುವತಿ ಪಾವನೆಯಾದಳು ಅಂತೇಳಿ ಹೇಳ್ತಾರೆ ದಾಸರು. ಆ ಶಿವ ರುದ್ರದೇವರಿಗೆ ಇಷ್ಟು ಶಿವ ಅಂದರೆ ಮಂಗಲರಾಗಬೇಕಾದರೆ ಆ ರುದ್ರದೇವರು ಮಾಡಿದ್ದೇನು? ಭಗವಂತನ ನಾಮಸ್ಮರಣವನ್ನು ಮಾಡಿದ್ದಾರೆ. ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡು ಪರಮಾತ್ಮನಲ್ಲಿ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾ ಬಂದಿದ್ದಾರೆ ಅಂತ ಅನ್ನೋದಕ್ಕಾಗಿ ರುದ್ರದೇವರಿಗೆ ಅಷ್ಟು ಶುದ್ಧತೆ. ಹೀಗಾಗಿ ಅನ್ನೇ ಭಾಗವತತ್ವೇಪಿ ಎಲ್ಲರೂ ಭಾಗವತರೇ. ಭಾಗವತರು ಅಂತಂದ್ರೇನು? ಭಗವತ್ ಸಂಬಂಧಿಗಳು ಅಂದರೆ ಭಗವಂತನ ಭಕ್ತರು ಅಂತ ಅರ್ಥ. ಎಲ್ಲರೂ ಭಗವಂತನ ಭಕ್ತರು, ಭಗವಂತನ ಆರಾಧನೆಯನ್ನು ಮಾಡುವಂಥವರು, ಭಗವಂತನ ಭಾಗವತ ಧರ್ಮವನ್ನು ಪಾಲನೆ ಮಾಡುವಂಥವರಾಗಿದ್ದರೂ ಕೂಡ ಅನ್ನೇ ಭಾಗವತತ್ವೇಪಿ ಛಿನ್ನ ಧರ್ಮ ಕ್ವಚಿತ್ ಕೆಲವು ಸಂದರ್ಭದಲ್ಲಿ ಯಾವಾಗಲೂ ದ್ವೇಷ ಮಾಡ್ತಾರೆ ಅಂತಲ್ಲ, ಯಾವಾಗಲೂ ವಿರೋಧವನ್ನು ಮಾಡ್ತಾರೆ ಅಂತಲ್ಲ, ಕ್ವಚಿತ್ ಕೆಲವೊಂದು ಸಲ ಭಗವಂತನ ವಿರೋಧವನ್ನು ಎಂತೆಂಥ ದೇವತೆಗಳು ಕೂಡ ಅವರು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಸಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಬಲರಾಮದೇವರು ಎಂತಹ ದೊಡ್ಡ ದೇವತೆಗಳು, ಶೇಷ ಗರುಡ ರುದ್ರ ಅಂತೇಳಿ ಅವರ ಸ್ಥಾನ ಅಂದರೆ ವಾಯುದೇವರ ನಂತರ ಸರಸ್ವತಿ ಭಾರತೀ ದೇವಿಯರ ನಂತರ ಶೇಷ ಗರುಡರ ರುದ್ರರ ಸ್ಥಾನ ಬರ್ತದೆ. ಅಂತಹ ಆ ಶೇಷದೇವರ ಆವೇಶದಿಂದ ಕೂಡಿದಂತಹ ಶೇಷದೇವರಾದ ಬಲರಾಮದೇವರು ಅವರೂ ಕೂಡ ಭಗವಂತನ ಕೃಷ್ಣನ ವಿರೋಧವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕೃಷ್ಣಾವತಾರವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಉಳಿದ ಅವತಾರಗಳಲ್ಲಿಯೂ ಕೂಡ ವಿರೋಧವನ್ನು ಮಾಡಿದ್ದಾರೆ ಅಂತನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ. ಬಲರಾಮದೇವರು ಸಮಂತಕ ಮಣಿ ನಿಮಗೆಲ್ಲರಿಗೂ ಕೂಡ ಗೊತ್ತು. ಭಾದ್ರಪದ ಮಾಸದಲ್ಲಿ ಆ ಕಥೆಯನ್ನು ಮೇಲಿಂದ ಮೇಲೆ ನೀವೆಲ್ಲರೂ ಕೂಡ ಕೇಳ್ತಾ ಇರ್ತೀರಿ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬುವತ ಹತಃ ಸುಕುಮಾರಕ ಮಾರೋದೀಹಿ ತವ ಶೇಷ ಸಮಂತಕ ಅಂತೇಳಿ ಆ ಸಮಂತಕ ಮಣಿ ಅದು ಸತ್ರಾಜಿತನ ಕೈಯಿಂದ ಪ್ರಸೇನಜಿತನ ಕೈಯಲ್ಲಿ ಹೋಗಿರ್ತದೆ. ಆಮೇಲೆ ಸಿಂಹ ತೆಗೆದುಕೊಂಡು ಹೋಗ್ತದೆ, ಜಾಂಬುವಂತ ತೆಗೆದುಕೊಂಡು ಹೋಗ್ತಾನೆ, ಇಷ್ಟೆಲ್ಲ ಆಗಿರ್ತದೆ. ಆದರೆ ಆ ಸಮಂತಕ ಅದು ಕಾಲಕ್ರಮೇಣ ಅಕ್ರೂರನ ಕಡೆಗೆ ಹೋಗ್ತದೆ. ಆಗ ಕೃಷ್ಣ ಬೆನ್ನತ್ತಿ ಅದನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿ ಹೋಗ್ತಾನೆ. ಬಲರಾಮದೇವರು ಹೋಗೋದಿಲ್ಲ, ಮಧ್ಯದಲ್ಲೇನೆ ಮಿಥಿಲಾಪಟ್ಟಣದಲ್ಲೇನೆ ತಾವು ಮುಂದೆ ನನಗೆ ಆಗೋದಿಲ್ಲ ಅಂತ ಅಲ್ಲೇ ಇದ್ದು ಬಿಡ್ತಾರೆ. ಆಗ ಅಕ್ರೂರನ ಕೈಯಲ್ಲಿಯೂ ಕೂಡ ಅದು ಶತಧನ್ವನ ಕೈಯಲ್ಲಿ ಇರೋದಿಲ್ಲ. ಹಾಗಾಗಿ ಅವನು ಕೃಷ್ಣ ನನ್ನ ಕಡೆ ಇಲ್ಲ ಅಂತ ಹೇಳಿ ಹೇಳಿಬಿಡ್ತಾನೆ. ಅದು ನನಗೆ ಸಿಕ್ಕಿಲ್ಲ, ಸಮಂತಕ ಮಣಿ ನನಗೆ ಸಿಗಲಿಲ್ಲ ಅಂತ ಹೇಳ್ತಾರೆ. ಅಷ್ಟಕ್ಕೆ ಬಲರಾಮದೇವರಿಗೆ ಸಂಶಯ. ಆ ಸಮಂತಕ ಮಣಿ ಅಂತಂದರೆ ಬಹಳ ಬೆಲೆ ಬಾಳುವಂತಹ ಮಣಿ, ಇದು ಪರಮಾತ್ಮ ತನ್ನಲ್ಲೇ ಇರಬೇಕು ಅಂತ ಅನ್ನುವುದಕ್ಕಾಗಿ ನನಗೆ ಸುಳ್ಳು ಹೇಳಿದ್ದಾನೆ ಅಂತ ಕೃಷ್ಣನ ಬಗ್ಗೆ ಬಲರಾಮದೇವರಿಗೆ ಸಂಶಯ ಹುಟ್ಟಿತು. ಸಂಶಯ ಬರುವುದು ಕೂಡ ಬಹಳ ಅನರ್ಥಕರ. ಅದು ಕೂಡ ಯಾರ ಬಗ್ಗೆ? ಭಗವಂತನ ಬಗ್ಗೆ. ಆ ಸತ್ರಾಜಿತನೂ ಕೂಡ ಪರಮಾತ್ಮನ ಬಗ್ಗೆ ತಾನು ಇದು ಮಾಡಿಕೊಂಡ, ಸಂಶಯಪಟ್ಟ. ಆ ಸಮಂತಕ ಮಣಿ ಪರಮಾತ್ಮನಿಗೆ ಬಹಳ ಸೇರ್ತಾ ಇತ್ತು, ಬಹುಶಃ ಅವನೇ ಕದ್ದುಕೊಂಡಿರಬಹುದು ಅಂತೇಳಿ ಆ ಸತ್ರಾಜಿತ ಅಂದ್ಕೊಂಡ. ಇಲ್ಲಿ ಬಲರಾಮದೇವರು ಸಮಂತಕ ಮಣಿ ಇವನ ಕಡೆನೇ ಇದೆ, ಮುಚ್ಚಿಟ್ಟಿದ್ದಾನೆ, ನನಗೆ ಗೊತ್ತಾಗದೇ ಇದ್ದಂತೆ ತಾನೇ ಇಟ್ಟುಕೊಂಡಿದ್ದಾನೆ ಅಂತೇಳಿ ಆ ಬಲರಾಮದೇವರು ಕೃಷ್ಣನ ಬಗ್ಗೆ ಸಂಶಯ ಪಟ್ಟಿದ್ದಾರೆ. ಹಾಗಾಗಿ ಆ ಸಂಶಯ ಪಟ್ಟದ್ದು ಅಂದರೆ ಒಂದು ಸಲ ಸಂಶಯ ಬಂದರೂ ಕೂಡ ಆ ಕೃಷ್ಣನ ಅಂದರೆ ಇವರ ಅಸುರಾವೇಶದಿಂದಾಗಲಿ ಅಥವಾ ಅಪರೋಕ್ಷ ಜ್ಞಾನ ಎಲ್ಲನೂ ಅಸುರಾವೇಶದಿಂದಲೇ ಆಗಬೇಕು ಅಂತೇನಿಲ್ಲ. ಕೆಲವು ಪ್ರಸಂಗದಲ್ಲಿ ಅಪರೋಕ್ಷ ಜ್ಞಾನ ತಿರೋಧಾನವಾಗಿರ್ತದೆ. ಆಗಲೂ ಕೂಡ
ಇಂತಹ ಕೆಲವು ಪ್ರಸಂಗಗಳು ಬರ್ತಾವೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಸಮಂತಕಾರ್ಥೆ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್ ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ. ಅರ್ಜುನ ಪರಮಾತ್ಮ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಆಗ ಒಬ್ಬ ಬ್ರಾಹ್ಮಣ ಓಡಿ ಬರ್ತಾನೆ, ನನ್ನ ಹುಟ್ಟಿದ ಮಕ್ಕಳೆಲ್ಲರೂ ಕೂಡ ಸಾಯ್ತಾ ಇದ್ದಾರೆ, ಅದಕ್ಕಾಗಿ ನೀನೇ ಬಂದು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮನಿಗೆ ಕೇಳಿದ. ಆಗ ಪರಮಾತ್ಮ ಬೇಕಂತಲೇ ನಾಟಕ ಮಾಡ್ತಾ ಇದ್ದಾನೆ. ಅಶ್ವಮೇಧ ಯಾಗ ಮಾಡ್ತಾ ಇದ್ದೇನೆ, ದೀಕ್ಷಾಬದ್ಧನಾಗಿದ್ದೇನೆ, ಅದಕ್ಕಾಗಿ ನಾನು ಈ ಸದ್ಯಕ್ಕೆ ನನಗೆ ಬರಲಿಕ್ಕಾಗುವುದಿಲ್ಲ. ಅಶ್ವಮೇಧ ಯಜ್ಞ ಇದು ಪೂರ್ಣಾಹುತಿ ಆದ ಮೇಲೆ, ಅವಭೃತವಾದ ಮೇಲೆ ನಾನು ಬರ್ತೇನೆ ಅಂತ ಬ್ರಾಹ್ಮಣನಿಗೆ ಹೇಳ್ದ. ಆಗ ಬ್ರಾಹ್ಮಣ ಅಂತಾನೆ, ನೀನು ಬರುವವರೆಗೂ ಅದು ನನ್ನ ಕೂಸು ಬದುಕ್ತದೆ ಅಂತ ಅನ್ನೋದು ಏನು ಗ್ಯಾರಂಟಿ? ಹಾಗಾಗಿ ಈಗ ಪ್ರಸವವಾಗುವ ಸಂದರ್ಭ ಇದೆ, ಅದಕ್ಕಾಗಿ ನೀನೇ ಈಗಿಂತೀಗಲೇ ಬರಬೇಕು. ಬ್ರಾಹ್ಮಣರಿಗಾಗಿ ನೀನು ಏನಿದ್ದದ್ದನ್ನು ನೀನು ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡಬೇಕು. ಓ ಬ್ರಾಹ್ಮಣ ಪರಿಪಾಲಕ ಅಂತೇಳಿ ನಿನಗೆ ಬಿರುದಿದೆ, ಹಾಗಾಗಿ ನೀನು ರಕ್ಷಣೆ ಮಾಡಲಿಕ್ಕೆ ಬಾ ಅಂತೇಳಿ ಪರಮಾತ್ಮನಿಗೆ ಕೇಳಿದರೆ ಪರಮಾತ್ಮ ಸುಮ್ಮನೆ ಕೊಡ್ತಾನೆ, ಆಗುವುದಿಲ್ಲ ಅಂತೇಳಿ ಮೊದಲಿಗೆ ಹೇಳ್ತಾನೆ. ಆಗ ಅರ್ಜುನ ಬಂದು ಹೇಳುತ್ತಾನೆ, ಅರ್ಜುನ ಅಂತಾನೆ ಬ್ರಾಹ್ಮಣನಿಗೆ, ನಾನು ಬರ್ತೇನೆ ನಡಿ ಅಂತ ಹೇಳ್ತಾನೆ. ನಾನು ಬರ್ತೇನೆ, ಎಲ್ಲಿದೆ ನಿನ್ನ ಮನೆ, ನಾನು ಬರ್ತೇನೆ, ನಿನ್ನ ಮಕ್ಕಳನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತೇಳಿ ಹೇಳ್ತಾನೆ. ಹೇಳಿದರೆ ಆಗ ಬ್ರಾಹ್ಮಣ ಹೇಳ್ತಾನೆ, ಇದು ನಿನ್ನಿಂದ ಕೆಲಸ ಆಗುವುದಿಲ್ಲಪ್ಪ, ಇದು ಕೃಷ್ಣ ಬಂದರೆ ಈ ಕೆಲಸವಾಗುವುದು, ನಿನ್ನಿಂದ ಆಗುವುದಿಲ್ಲ ಅಂತ ಬ್ರಾಹ್ಮಣನಿಗೆ ಹೇಳಿದರೆ, ನಾಹಂ ಕೃಷ್ಣ ನಾಹಂ ಕಾಷ್ಣಿಹಿ ಅಂತ ಹೇಳಿ ಹೇಳ್ತಾನೆ. ಅರ್ಜುನ ಹೇಳ್ತಾನೆ. ಅರ್ಜುನ ಯಾರು? ಇಂದ್ರ, ಇಂದ್ರಾವತಾರನಾದಂತಹ ಅರ್ಜುನ ಹೇಳ್ತಾನೆ, ನಾನೇನು ಆಗೋದಿಲ್ಲ ಅಂತಲ್ಲಿಕ್ಕೆ ಕೃಷ್ಣ ಅಂತ ತಿಳ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಎಷ್ಟು ದೊಡ್ಡ ಅವಮಾನ, ಎಷ್ಟು ದೊಡ್ಡ ಅವಮಾನ, ಪರಮಾತ್ಮನಿಗೆ ಮಾಡಿದ ಅವಮಾನ. ನಾನೇನು ಕೃಷ್ಣ ಅಂತ ತಿಳ್ಕೊಂಡಿದ್ದೀಯಾ? ನಾನೇನು ಪ್ರದ್ಯುಮ್ನ ಅಂತ ತಿಳ್ಕೊಂಡಿದ್ದೀಯಾ? ಅನಿರುದ್ಧ ಅಂತ ತಿಳ್ಕೊಂಡಿದ್ದೀಯಾ? ಆಗೋದಿಲ್ಲ ಅಂತಲ್ಲಿಕ್ಕೆ ನಾನು ಏಕೈಕ ಧನುರ್ಧಾರಿ, ಗಾಂಡೀವ ಧನುರ್ಧಾರಿ, ತ್ರಿಲೋಕವನ್ನು ನಾನು ಗೆಲ್ಲಲಿಕ್ಕೆ ಸಮರ್ಥನಾಗಿದ್ದೇನೆ ಅಂತ ನಿನ್ನ ಕೂಸು, ಅದನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೋತೀಯಾ ಅಂತ ಬ್ರಾಹ್ಮಣನಿಗೇನೆ ಬೈತಾನೆ. ಆಗ ಕೃಷ್ಣ ನೋಡ್ತಾ ನಗ್ತಾ ಕೂತಿರ್ತಾನೆ. ಅವನಿಗೆ ಗೊತ್ತಾಗ್ತದೆ ಕೃಷ್ಣನಿಗೆ ಯಾವಾಗ ಯಾರಿಗೆ ಅಸುರಾವೇಶವಾಗಿದೆ ಅಂತ ಅನ್ನೋದು ಪರಮಾತ್ಮನಿಗೆ ಗೊತ್ತಿರ್ತದೆ. ಸುಮ್ಮನೆ ಕೊಡ್ತಾನೆ, ಮಜಾ ಮಾಡ್ತಾ ಅಂದರೆ ಅವರ ತಮಾಷೆ ನೋಡ್ತಾ ಕೊಡ್ತಾನೆ ಪರಮಾತ್ಮ. ಆಮೇಲೆ ಅಷ್ಟಾದ ಮೇಲೆ ಅವನು ಅರ್ಜುನ ತಾನು ಪ್ರತಿಜ್ಞೆ ಮಾಡ್ತಾನೆ, ಇಷ್ಟು ನಿನಗೆ ಅವಿಶ್ವಾಸ ಇತ್ತು ಅಂತಂದರೆ ನನ್ನಿಂದ ಆ ಮಗುವನ್ನು ರಕ್ಷಣೆ ಮಾಡಲಿಕ್ಕಾಗದೇ ಇದ್ದರೆ ನಾನು ವನ್ಹಿ ಪ್ರವೇಶವನ್ನು ಮಾಡ್ತೇನೆ, ಸುಟ್ಟು ಸತ್ತು ಹೋಗ್ತೇನೆ ನಾನು ಅಂತೇಳಿ ಪ್ರತಿಜ್ಞೆ ಮಾಡಿ ಹೋಗ್ತಾನೆ. ಹೋದಾಗ ಮುಂದಿನ ಕಥೆಯೆಲ್ಲ ನಿಮಗೆ ಗೊತ್ತಿದೆ. ಅಲ್ಲಿ ಹೋದರೂ ಕೂಡ ರಕ್ಷಣೆ ಮಾಡಲಿಕ್ಕಾಗುವುದಿಲ್ಲ. ಆಗ ಸಿಟ್ಟಿಗೆ ಬಂದು ಬ್ರಾಹ್ಮಣ ಬೈತಾನೆ. ಆಗ ಕೃಷ್ಣನ ಹತ್ತಿರ ಕರ್ಕೊಂಡು ಬರ್ತಾನೆ. ಕೃಷ್ಣ ಕೇಳ್ತಾನೆ, ಇನ್ನೇನು ಮಾಡ್ತೀಪ ನೀನು ಅಂತೇಳಿ ಹೇಳಿದರೆ, ಇಲ್ಲ ನನ್ನ ಪ್ರತಿಜ್ಞಾನುಸಾರವಾಗಿ ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತೇಳಿ ಹೇಳಿದಾಗ ಪರಮಾತ್ಮ ಕೈ ಹಿಡಿದು ಅವನನ್ನು ರಕ್ಷಣೆ ಮಾಡ್ತಾನೆ. ಮತಿಪೂರ್ವಂ ದೇಹಹಾನಾತ್ ಪಾಪಂ ಮಹದವಾಪ್ಯತೆ. ಕಂಡಾಗ ಆತ್ಮಹತ್ಯೆ ಮಾಡ್ಕೋತೇನೆ ಅಂತನ್ನೋದು ಇದು ದೊಡ್ಡದು ಅಲ್ಲ, ನಡಿ ಒಂದು ನಿಮಿಷ ನಿಂದರು ಅಂತೇಳಿ ಅವಭೃತ ಸ್ಥಾನವಾದದ್ದೇ ತಡ ಬ್ರಾಹ್ಮಣ ಮತ್ತು ಅರ್ಜುನನಿಗೆ ಕೂಡಿಸಿಕೊಂಡು ಅನಂತಾಸನಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹಿಂದಿನ ಕಥೆಯೆಲ್ಲ ನೀವು ಕೇಳಿದ್ದೀರಿ. ಹೇಳುವ ತಾತ್ಪರ್ಯ, ಬಲರಾಮ ದೇವರು ಶೇಷದೇವರು ಸಂಶಯಪಟ್ಟರು, ಕೃಷ್ಣನ ಬಗ್ಗೆ ಸಂಶಯಪಟ್ಟರು. ಅರ್ಜುನ ಅವನಿಗೆ ಆ ಕೃಷ್ಣನಿಗೆ ಅಪಮಾನ ಮಾಡಿದ. ನಾನೇನು ಕೃಷ್ಣ ಅಂತ ತಿಳ್ಕೊಂಡಿದ್ದೀಯಾ, ಆಗೋದಿಲ್ಲ ಅಂತನ್ಲಿಕ್ಕೆ ಅಂತೇಳಿ. ಏನು ಧೈರ್ಯ ನೋಡ್ರಿ ಅರ್ಜುನನಿಗೆ. ಎದುರಿಗೆ ದೊಡ್ಡ ಕೃಷ್ಣ ಕೂತಿದ್ದಾನೆ. ಬೇರೆಯವರ ಮುಂದೆ ಹೇಳೋದು ಬೇರೆ, 4 ಜನ ಇದ್ದಾಗ ಆ ವ್ಯಕ್ತಿ ಇಲ್ಲದೇ ಇದ್ದಾಗ ಬೇಕಾದ್ದು ಅನ್ಲಿಕ್ಕೆ ಸಾಧ್ಯ ಇದೆ, ಬೇಕಾದ ಅನ್ಬೋದು, ಯಾಕಂದರೆ ಆ ವ್ಯಕ್ತಿ ಇರೋದಿಲ್ಲ, ನಾವು ಹೇಳ್ತೇವೆ. ಆದರೆ ಕೃಷ್ಣ, ಅದೂ ಕೃಷ್ಣ, ಯಾರೋ ಕಾಚಿ ಕೂಚಿ ಯಾರೋ ಇದ್ದಾರೆ ಅಂತಂದರೆ ಆ ಮಾತು ಬೇರೆ. ಕೃಷ್ಣ ಕೂತಿದ್ದಾನೆ, ಕೃಷ್ಣನ ಮುಂದೆ ಹೇಳ್ತಾನೆ, ನಾನೇನು ಕೃಷ್ಣ ಏನಂತ ತಿಳ್ಕೊಂಡೆ ಅಂತ. ಏನದು ಸಾಹಸ! ಅರ್ಜುನ ಎಂತಹ ದೇವತ ಅರ್ಜುನ. ಅವನು ಈ ಥರ ಮಾತಾಡಬೇಕು ಅಂತಂದರೆ ಆ ಪರಮಾತ್ಮನಿಗೆ ಅವಮಾನವನ್ನು ಮಾಡಿದ್ದಾನೆ. ಇಂದ್ರನು ಕೂಡ ಒಂದೊಂದು ಉದಾಹರಣೆ ಇಂಥದ್ದು ಅನೇಕ ಬಾರಿ ಆಗಿದೆ. ಕೃಷ್ಣನ ಬಗ್ಗೆ ಅನೇಕ ಬಾರಿ. ಕೃಷ್ಣನಿಗೆ ಕುದುರೆ ಕಾಯಿ ಅಂತ ಹೇಳದೇ ಇಲ್ಲ ಅರ್ಜುನ, ಸಾರಥ್ಯವನ್ನು ಮಾಡಿದ.
ಹನುಮತ ಪೂಜಿತೋಪಿ ಸ್ವಯಂ ಅರ್ಜುನಮರ್ಚತಿ. ಹನುಮಂತ ದೇವರ ಕಡೆಯಿಂದ ಒಂದು ಕಡೆಯಿಂದ ಪೂಜೆ ತೆಗೆದುಕೊಳ್ತಾನೆ, ಇನ್ನೊಂದು ಕಡೆಗೆ ಅರ್ಜುನನ ಸೇವೆ ಮಾಡ್ತಾನೆ. ಅರ್ಜುನನು ಕೂಡ ಅಧಿಕಾರದಿಂದ ಹೇಳ್ತಾ ಇದ್ದ, ಕುದುರೆಗೆ ಹಸಿವೆಯಾಗಿದೆ, ಹುಲ್ಲು ತಿನ್ನಿಸು, ಕುದುರೆಗೆ ಪಾಪ ಆಯಾಸವಾಗಿದೆ, ಸ್ವಲ್ಪ ನೀರು ಕುಡಿಸು, ಸ್ನಾನಕ್ಕೆ ಹಾಕು, ಶುದ್ಧವಾಗಿ ಮಾಡು. ಆಮೇಲೆ ತನ್ನ ಮನೆ ಕೆಲಸವನ್ನು ಕೂಡ ಗೆಳೆಯಂದ್ರಂತೆ ಅವನು ಹೇಳ್ತಾ ಇದ್ದ. ಅದಕ್ಕಾಗೇನೆ ಪಶ್ಚಾತ್ತಾಪ ಪಡ್ತಾನೆ ಆಮೇಲೆ, ಹೇ ಕೃಷ್ಣ, ಹೇ ಯಾದವ, ಹೇ ಸಕೇತಿ, ಅಜಾನತ ತವ ಮಹಿಮಾನಂ ತವೇದಂ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಪಶ್ಚಾತ್ತಾಪ ಆಗ್ತದೆ. ಹೇಳುವ ತಾತ್ಪರ್ಯ, ಇಂತಹ ಅನೇಕ ಬಾರಿ ಅರ್ಜುನ ಭಗವಂತನಿಗೆ ವಿರೋಧವನ್ನು ಮಾಡಿದ್ದಾನೆ, ಕೆಲವು ಸಲ ಅಪಮಾನವನ್ನು ಮಾಡಿದ್ದಾನೆ, ತಿರಸ್ಕಾರವನ್ನು ಮಾಡಿದ್ದಾನೆ, ಗೆಳೆಯ ಅಂತ ತಿಳ್ಕೊಂಡು ಅವನಿಗೆ ಕೆಲಸಗಳನ್ನು ಹೇಳಿದ್ದಾನೆ. ಇದು ಅರ್ಜುನ ಮಾಡಿದಂಥದ್ದು. ಇದು ಯಾರು ಹೇಳ್ತಾ ಇದ್ದಾರೆ? ನಾವು ಹೇಳುವುದಲ್ಲ, ನಮಗೆ ಯೋಗ್ಯತಾ ಇಲ್ಲ. ಆ ದೇವತೆಗಳ ಬಗ್ಗೆ ನಾವು ನಿರ್ಣಯ ಮಾಡಿಕೊಡುವುದು ನಾವಲ್ಲ, ಆಚಾರ್ಯರು ವಾಯುದೇವರು ಹೇಳ್ತಾ ಇದ್ದಾರೆ. ವಾಯುದೇವರಿಗೆ ಆ ಅಧಿಕಾರ ಇದೆ. ಮಹಾದೇವತೆಗಳು ಜೀವೋತ್ತಮರಾದಂತಹ ದೇವತೆಗಳು. ಹೀಗಾಗಿ ಶ್ರೀಮದಾಚಾರ್ಯರ ಇನ್ನೊಂದು ಮಾತು ಏನು ಅಂತಂದರೆ, ದೇವತೆಗಳ ಬಗ್ಗೆಯೂ ಕೂಡ ಅಷ್ಟೇ ಗೌರವದಿಂದ ತಿಳಿಸ್ತಾರೆ, ಅವರ ಮಹತ್ವವನ್ನು ಕೂಡ ತಿಳಿಸ್ತಾರೆ. ನನಗಿಂತ ಸಣ್ಣವರು ಅಂತೇಳಿ ದೇವರ ಮಹತ್ವವನ್ನು ಹೇಳಿದರೆ ಸಾಕಲ್ಲ. ದೇವತೆಗಳೇನಿದ್ದಾರೆ ನನ್ನ ತಳಗಿನವರವರು, ರುದ್ರಾದಿ ದೇವತೆಗಳೆಲ್ಲ ಕಿಂಕರಾಹ ಶಂಕರಾದ್ಯಾಹ. ಹಾಗಾಗಿ ಅವರ ಮಹತ್ವ ನಾ ಯಾಕೆ ಹೇಳಬೇಕು ಅಂತ ಬಿಡಲಿಲ್ಲ. ಎಲ್ಲ ಪ್ರತಿಯೊಬ್ಬ ದೇವತೆಗಳ ಬಗ್ಗೆಯೂ ಕೂಡ, ಅಂದರೆ ಪ್ರಸಿದ್ಧರಾದ ಪ್ರತಿಯೊಬ್ಬ ದೇವತೆಗಳಲ್ಲಿಯೂ ಕೂಡ, ಹಾಗೂ ಕಾಮನ್ ಆಗಿ ಎಲ್ಲ ದೇವತೆಗಳ ಬಗ್ಗೆಯೂ ಕೂಡ ಅಷ್ಟೇ ಅವರವರ ಮರ್ಯಾದೆಗೆ ತಕ್ಕಂತೆ ಎಲ್ಲೆಲ್ಲಿ ಏನೇನು ಅವರ ಬಗ್ಗೆ ಹೇಳಬೇಕು ಅದನ್ನೂ ಕೂಡ ಹೇಳಿದ್ದಾರೆ. ಎಲ್ಲಿ ಅವರ ಗುಣನೂ ಹೇಳಿದ್ದಾರೆ, ದೋಷವನ್ನು ಕೂಡ ಹೇಳಿದ್ದಾರೆ. ಆದರೆ ಎಲ್ಲಿಯೂ ಕೂಡ ತಿರಸ್ಕಾರವನ್ನು ಮಾಡಲಿಲ್ಲ ಆಚಾರ್ಯರು. ಹಾಗಾಗಿ ಇಲ್ಲಿ ಅವರು ಮಾಡಿದ ದೋಷ ಏನು, ಅಂದರೆ ಅವರು ಮಾಡಿದ್ದು ತಪ್ಪು ಏನು, ಎಲ್ಲಿ ವಿರೋಧವನ್ನು ಮಾಡಿದ್ದಾರೆ ಅಂತ ಅನ್ನೋದು ವಾಯುದೇವರು ಯಾರ ಮುಂದೆ ವಾಯುದೇವರನ್ನು ಇಟ್ಕೊಂಡು ಹೇಳಿಕತ್ತಾರೆ. ಹೀಗಾಗಿ ಹೇಳೋರು ವಾಯುದೇವರು, ಆಮೇಲೆ ಬರೆದವರು ಶ್ರೀಮದಾಚಾರ್ಯರು ಆ ವಾಯುದೇವರ ಬಗ್ಗೆ ಹೇಳಿಕತ್ತಾರೆ. ಹಾಗಾಗಿ ಆ ವಾಯುದೇವರ ಮುಂದೆ ಈ ದೇವತೆಗಳ ಅಧಿಕಾರ, ಅಂದರೆ ಅವರು ಹೇಗೆ ಪರಮಾತ್ಮನ ವಿರೋಧವನ್ನು ಮಾಡಿದರು ಅಂತನ್ನುವುದನ್ನು ಒಂದೊಂದಾಗೇನೆ ತೋರಿಸ್ತಾರೆ. ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ ಪ್ರದ್ಯುಮ್ನ. ಆಮೇಲೆ ಈ ಬಲರಾಮದೇವರು ದುರ್ಯೋಧನನಿಗೆ ಸಂಹಾರ ಮಾಡ್ತಾ ಇದ್ದರೆ ಭೀಮಸೇನ ದೇವರಿಗೆ ಬೈತಾರೆ, ಏನು ನೀವು ಈ ಅಧರ್ಮದಿಂದ ಕೊಲ್ತಾ ಇದ್ದಿ ಅಂತೇಳಿ. ದುರ್ಯೋಧನನ ಮೇಲೆ ಶಿಷ್ಯ, ಹೀಗಾಗಿ ಅವನ ಮೇಲೆ ಅಭಿಮಾನ ಬಲರಾಮ ದೇವರಿಗೆ. ಕೊಲ್ತಾ ಇರುವಾಗ ಬೈತಾರೆ, ಭೀಮಸೇನ ದೇವರಿಗೆ ಬೈತಾರೆ. ಬೈಯುವುದಷ್ಟೇ ಅಲ್ಲ, ಹೊಡಿಲಿಕ್ಕೆ ಹೋಗ್ತಾರೆ. ತಮ್ಮ ನೇಗಲ ತೆಗೆದುಕೊಂಡು ಭೀಮಸೇನ ದೇವರ ಮೇಲೆ ಪ್ರಹಾರನೆ ಮಾಡಬೇಕು ಅಂತ ಅನ್ನುವಂತೆ ಓಡಿ ಹೋಗ್ತಾರೆ. ಕೃಷ್ಣ ಹೇಳ್ತಾನೆ, ಏನು ತಪ್ಪಿಲ್ಲ ಇವನು ಮಾಡುವುದು ಅಂತೇಳಿ. ಅಣ್ಣ ಇವನೇನು ಮಾಡಿದ್ದು ತಪ್ಪಲ್ಲ ಅಂತ ಹೇಳ್ತಾನೆ. ನಿಕೃತಿಂ ಹನ್ಯಾತ್ ಶಠಂ ಪ್ರತಿ ಶಾಠ್ಯಂ. ಶಠ ಇವನು ಮೂರ್ಖ, ಅವನು ಮಾಡಿದ್ದೇನು, ಏನೇನು ಮಾಡ್ಯಾನ ನಿನಗೆ ಲಿಸ್ಟ್ ಹೇಳೇನು ಅಂತ ಹೇಳ್ತಾನೆ ಕೃಷ್ಣ. ಇಂಥದ್ದೆಲ್ಲ ನೀಚ ಕೆಲಸವನ್ನು ಮಾಡಿದ್ದಾನೆ, ಅವನಿಗೆ ನೀನು ಮರ್ಯಾದೆಯಿಂದ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಿ. ಯಾರು ಹೇಳಿದ್ದಾರೆ ಅವನಿಗೆ ಮರ್ಯಾದೆಯಿಂದ ಕೊಲ್ಲಬೇಕು ಅಂತೇಳಿ ಅವನಿಗೆ ಸಮರ್ಥನ ಮಾಡ್ತಾನೆ. ಸಮರ್ಥನ ಭೀಮಸೇನ ದೇವರು ಮಾಡಿದ್ದು ಸರಿಯಾಗಿಯೇ ಮಾಡಿದ್ದಾರೆ ಅಂತೇಳಿ ಸಮರ್ಥನ ಮಾಡ್ತಾರೆ. ಆ ವೇಳೆಗೆ ಪರಮಾತ್ಮನ ವಿರೋಧ, ವಾಯುದೇವರ ವಿರೋಧವನ್ನು ಮಾಡ್ತಾರೆ ಬಲರಾಮದೇವರು. ತಿರಸ್ಕಾರ. ಅದು ಕೂಡ ದುರ್ಯೋಧನನ ಪಕ್ಷದಲ್ಲಿ ನಿಂತು, ಒಳ್ಳೆಯವರೇ ಇದ್ದರು ಅಂತಂದರೆ ಬೇರೆ ಮಾತು. ದುರ್ಯೋಧನನ ಪಕ್ಷದಲ್ಲಿ ಇದ್ದು ವಿರೋಧವನ್ನು ಮಾಡ್ತಾರೆ. ಹಾಗಾಗಿ ಸಮಂತಕಾರ್ಥೆ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಪ್ರದ್ಯುಮ್ನ ಉದ್ಧವ ಸಾಂಬ ಅನಿರುದ್ಧಾತ್ಯಾಶ್ಚ ಸರ್ವಶಃ ಹರೇಃ ಇಷ್ಟಂ ಸುಭದ್ರಾಯಾಃ ಫಲ್ಗುನೆ ದಾನಮಂಜಸ. ಆ ಸುಭದ್ರಾದೇವಿಗೆ ಕೃಷ್ಣ ಅರ್ಜುನನಿಗೆ ಕೊಡಬೇಕು ಅಂತೇಳಿ ತಾನು ಅಂದ್ಕೊಂಡು ಅರ್ಜುನನಿಗೇನೆ ಪರಮಾತ್ಮ ಸುಭದ್ರೆಯ ವಿವಾಹವನ್ನು ಮಾಡಿಸಿಕೊಟ್ಟ. ಆದರೆ ಪ್ರದ್ಯುಮ್ನ ಬಲರಾಮದೇವರಿಂದ ಆರಂಭ ಮಾಡಿಕೊಂಡು ಬಲರಾಮ, ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ ಎಲ್ಲರೂ ವಿರೋಧವನ್ನು ಮಾಡಿದ್ದಾರೆ. ಅವರೆಲ್ಲರೂ ಒಂದು ಕಡೆಗೆ, ಕೃಷ್ಣ ಒಂದು ಕಡೆಗೆ. ಬೇಡ
ದುರ್ಯೋಧನಿಗೆ ಕೊಡಬೇಕು ಅಂತೇಳಿ ಬಲರಾಮ ದೇವರಿಗೆ ಆಗ್ರಹ. ಅವನು ದುರ್ಯೋಧನ ಕೇಳಿರ್ತಾನೆ, ಗದಾವಿದ್ಯೆ ಕಲ್ತಿರ್ತಾನೆ, ನಿನಗೇನು ಬೇಕಪ್ಪ ಅಂಥೇಳಿ ಕೇಳಿದಾಗ ನಿಮ್ಮ ತಂಗಿಯನ್ನು ನನಗೆ ಮದುವೆ ಮಾಡಿ ಕೊಡಬೇಕು ಅಂಥೇಳಿ ಬಲರಾಮ ದೇವರಿಗೆ ಕೇಳಿದಾಗ ತಥಾಸ್ತು ಅಂತೇಳಿ ವರ ಕೊಟ್ಟಿರ್ತಾರೆ. ಅದಕ್ಕಾಗಿ ಆ ಕೃಷ್ಣನ ವಿರುದ್ಧವಾಗಿ ಸುಭದ್ರೆಗೆ ಅರ್ಜುನನಿಗೆ ಕೊಡಬಾರದು, ಕೃಷ್ಣನಿಗೇನೆ ಕೊಡಬೇಕು, ಇದು ದುರ್ಯೋಧನನಿಗೆ ಕೊಡಬೇಕು ಅಂತನ್ನುವ ಆಗ್ರಹ ಬಲರಾಮ ದೇವರಿಗೆ. ನೋಡಿದರೆ ಅರ್ಜುನ ಅತೀ ಹತ್ತಿರದವನು, ಒಳ್ಳೆಯ ಗುಣ ಮತ್ತು ಭಗವಂತನ ಭಕ್ತ, ಎಲ್ಲ ಸದ್ಗುಣಗಳು ಇವೆ. ಅವನಲ್ಲಿ ಇರಬೇಕಾದದ್ದೆಲ್ಲ ದುರ್ಗುಣಗಳು ದುರ್ಯೋಧನಲ್ಲಿ ಇದೆ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಕೃಷ್ಣನ ವಿರುದ್ಧವಾಗಿ ಬಲರಾಮ ದೇವರು ಮಾಡಿದ್ದಾರೆ, ವಿರೋಧ ಮಾಡಿದ್ದಾರೆ. ಸುಭದ್ರೆಯ ಕೊಡೋದು ಬೇಡ ಅಂತ ಅನ್ನೋದಕ್ಕಾಗಿ ಬಲರಾಮ ದೇವರು ಪ್ರದ್ಯುಮ್ನ ಉದ್ಧವ ಸಾಂಬ ಅಂತೇಳಿ ಹೇಳಿದರು. ಹೇಳುವಾಗ ಬಲರಾಮ ದೇವರಿಗೆ ತೆಗೆದುಕೊಳ್ಳಿಲ್ಲ. ಯಾಕೆಂದರೆ ಬಲರಾಮ ದೇವರ ಒಂದು ಅಂಶವನ್ನು ಹೇಳಿಬಿಟ್ರು ಸಾಕು. ಅವರೇನು ಭಗವಂತನ ವಿರೋಧವನ್ನು ಮಾಡಿದ್ದಾರೆ ಅಂತನ್ನೋದು ಒಂದು ಪಾಯಿಂಟ್ ಹೇಳಿಬಿಟ್ರು ಸಾಕು. ಇಂಥದ್ದು ಅನೇಕ ಮಾಡಿದ್ದಾರೆ, ಆದರೆ ಒಂದನ್ನು ಹೇಳಿಬಿಟ್ರು. ಸಮಂತಕಾರ್ಥೆ ರಾಮೋಪಿ ಕೃಷ್ಣಸ್ಯ ವಿಮನಾಭವತ ಅಂತನ್ನುವಂತಹ ಒಂದನ್ನು ಅಂಶವನ್ನು ಹೇಳಿದರು. ಆದರೆ ಇಲ್ಲಿಯೂ ಕೂಡ ಸುಭದ್ರಾದೇವಿಯನ್ನು ಕೊಡ್ತಾ ಇರುವ ಸಂದರ್ಭದಲ್ಲಿಯೂ ಕೂಡ ಬೇಡ ಅಂಥೇಳಿ ಬಲರಾಮ ದೇವರು ಆಗ್ರಹ. ಪ್ರದ್ಯುಮ್ನಾದಿಗಳು ನೋಡ್ರಿ, ಪ್ರದ್ಯುಮ್ನ ಸಾಕ್ಷಾತ್ ಭಗವಂತನ ಮಗ, ಪ್ರದ್ಯುಮ್ನ ಮಗ, ಅನಿರುದ್ಧ ಮೊಮ್ಮಗ, ಸಾಂಬ, ಇವರೆಲ್ಲ ಕೃಷ್ಣನ ಮಕ್ಕಳೇ. ಕೃಷ್ಣನ ಮಕ್ಕಳಾಗಿ ಎಲ್ಲ ಮಹಾದೇವತೆಗಳು. ಪ್ರದ್ಯುಮ್ನ ಕಾಮ, ಆಮೇಲೆ ಇವನು ಅನಿರುದ್ಧ, ಪ್ರದ್ಯುಮ್ನ ಅದರ ಮೂಲದಲ್ಲಿಯೂ ಕೂಡ ಅನಿರುದ್ಧನಾಗಿ ಇದ್ದಾನೆ. ಆಮೇಲೆ ಇವನು ಯಾರು, ಸಾಂಬ, ಗಣಪತಿಯ ಅಂಶದಿಂದ ಕೂಡಿದಂಥವನು, ಸಾಂಬು ಜಾಂಬವತಿ ಸುತಃ ಅಂತೇಳಿ ಅಂಥವನು ಕೂಡ ಇದು ಕೃಷ್ಣನ ವಿರೋಧವನ್ನು ಮಾಡಿದ್ದಾರೆ. ಕೃಷ್ಣನ ಪರಮಾತ್ಮನ ವಿರೋಧವನ್ನು ಮಾಡಿದ್ದಾರೆ. ನೋಡಿ, ಎಲ್ಲ ದೇವತೆಗಳು ಒಂದಿಲ್ಲ ಒಂದು ಸಂದರ್ಭದಲ್ಲಿ ಭಗವಂತನ ವಿರೋಧವನ್ನು ಮಾಡಿದ್ದಾರೆ. ಹರೇರಿಷ್ಟಂ ಸುಭದ್ರಾಯಾಃ ಫಲ್ಗುನೆ ದಾನಮಂಜಸ ಜ್ಞಾತ್ವಾಪಿ ರುರುದು ಸಮ್ಯಕ್ ಸಾತ್ಯಕಿ ಕೃಷ್ಣ ಸಂಹಿತಂ. ಕೃಷ್ಣ ಅವನ ಪರಮಾತ್ಮನ ಬಗ್ಗೆ ಇದು ಸಾತ್ಯಕಿ ಕೃಷ್ಣ ಹೋದ ಅಂತೇಳಿ ಕಣ್ಣೀರು ತಂದಿದ್ದಾನೆ. ಕೃಷ್ಣ ಹೋದ ಅಂತನ್ನುವುದಕ್ಕಾಗಿ ಕಣ್ಣೀರು ತಂದಿದ್ದಾನೆ ಅಂತ ಹೇಳ್ತಾರೆ. ಆದರೆ ಕೃಷ್ಣನ ಬಗ್ಗೆ ಸಂಶಯ ಸಾತ್ವಿಕಿಗೆ ಬಂತು ಅಂತೇಳಿ ಹೇಳ್ತಾರೆ. ಕದಾಚಿತ್ ಮನ್ಯತೆ ಪಾರ್ಥಂ ಧರ್ಮಜೋಪಿ ನರಂ ಹರಿಂ. ಆ ಧರ್ಮರಾಜ ಒಬ್ಬ ಗುಣಪರಿಪೂರ್ಣನಾದಂತಹ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು ಧರ್ಮರಾಜ ಅವನ ಜೊತೆಯಲ್ಲಿ, ಕೃಷ್ಣನ ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ತಾನೆ ಧರ್ಮರಾಜ. ಕದಾಚಿನ್ ಮನ್ಯತೆ ಪಾರ್ಥಂ ಧರ್ಮಜೋಪಿ ನರಂ ಹರಿಂ. ಅಶ್ವತ್ಥಾಮ ಹತಃ ಅಂಥೇಳಿ ಕೃಷ್ಣ ಹೇಳಿದ, ದ್ರೋಣಾಚಾರ್ಯರು ಸಾಯಬೇಕಾದರೆ, ಅವರು ತಮ್ಮ ದೇಹವನ್ನು ಬಿಡಬೇಕಾದರೆ ಒಂದೇ ಒಂದು ಉಪಾಯ, ಅವರ ಮುಂದೆ ಹೋಗಿ ಯಾರಾದರೂ ಅಶ್ವತ್ಥಾಮ ಹತಃ ಅಂತ ಹೇಳಿ ಬರಬೇಕು. ಹೇಳಿದರೆ ಮಾತ್ರ ಅಶ್ವತ್ಥಾಮಾಚಾರ್ಯರು ಸತ್ತಿದ್ದಾರೆ ಅಂತೇಳಿ ಗೊತ್ತಾದರೆ ದ್ರೋಣಾಚಾರ್ಯರು ನಾನು ದೇಹ ಬಿಟ್ಟು ಬಿಡ್ತೇನೆ ಅಂತೇಳಿ ಅವರು ಪ್ರತಿಜ್ಞೆ ಮಾಡಿರ್ತಾರೆ. ಹಾಗಾಗಿ ಆ ಪ್ರತಿಜ್ಞೆ ಇವರಿಗೆ ಗೊತ್ತಿತ್ತು, ಕೃಷ್ಣನಿಗೆ ಗೊತ್ತಿತ್ತು. ಅದನ್ನು ಬೇರೆಯವರು ಯಾರಾದರೂ ಹೇಳಿದರೆ ಅವರು ಎಷ್ಟು ವಿಶ್ವಾಸ ಇಡ್ತಾರೆ ಗೊತ್ತಿಲ್ಲ. ಧರ್ಮರಾಜನ ಮೇಲೆ ಬಹಳ ವಿಶ್ವಾಸ ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ. ಆದ್ದರಿಂದ ಧರ್ಮರಾಜನ ಕಡೆಯಿಂದ ಇದನ್ನು ಹೇಳಿಸೋಣ ಅಂತೇಳಿ ಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾನೆ, ಅಶ್ವತ್ಥಾಮ ಹತ ಅಂತೇಳಿ ಹೇಳು ಅಂತೇಳಿ. ಆಗ ಧರ್ಮರಾಜ ಹೇಳ್ತಾನೆ, ನಿಜವಾಗಿ ಅಶ್ವತ್ಥಾಮ ಸತ್ತಿದ್ದಾನೇನು ಅಂತಂದರೆ, ಇಲ್ಲಪ್ಪ, ಮಾಲವ ರಾಜ, ಅವನ ಆನೆಯ ಹೆಸರು ಅಶ್ವತ್ಥಾಮ. ಆ ಅಶ್ವತ್ಥಾಮ ಅಂತನ್ನುವಂಥ ಆನೆ ಸತ್ತಿದೆ. ಇದನ್ನೇ ಉಪಯೋಗ ಮಾಡಿಕೊಂಡು ಇದನ್ನು ದ್ರೋಣಾಚಾರ್ಯರಿಗೆ ಹೇಳಿಬಿಡು ಅಂತೇಳಿ ಹೇಳ್ತಾರೆ. ಧರ್ಮರಾಜ ಸಂಶಯ ಪಡ್ತಾರೆ, ಇದು ಹೆಂಗೆ ಹೇಳೋದು, ಅವರು ಸತ್ತಿಲ್ಲ ಬಿಟ್ಟಿಲ್ಲ ಅಶ್ವತ್ಥಾಮಾಚಾರ್ಯರು, ಸುಳ್ಳು ಹೇಗೆ ಹೇಳಿ ಅಂತ ಹೇಳಿ ಕೃಷ್ಣನಿಗೆ ವಾದ ಹಾಕ್ತಾರೆ. ನಾನು ಸುಳ್ಳು ಹೇಳಲಿಕ್ಕಾಗೋದಿಲ್ಲ, ಹಂಗೆ ಹೇಳಿದರೆ ತಪ್ಪಾಗ್ತದೆ, ಅನರ್ಥವಾಗ್ತದೆ, ಅದು ಶಾಸ್ತ್ರ ವಿರುದ್ಧ, ನಾನು ಹೇಳೋದಿಲ್ಲ ಅಂತ. ಕೃಷ್ಣನ ಮುಂದೆ ಏನು ಶಾಸ್ತ್ರ? ಕೃಷ್ಣನೇ ಒಂದು ಶಾಸ್ತ್ರ.
ಆ ಶುದ್ಧಂ ಪ್ರಮಾಣಂ ಸಮೇ ಶ್ರೀಮದಾಚಾರ್ಯರು ಹೆಂಗೆ ಶುದ್ಧ ಪ್ರಮಾಣ ಆಗಿದ್ದಾರೆ ಹಂಗೆ ಕೃಷ್ಣನೇ ಒಂದು ಶಾಸ್ತ್ರ. ಆ ಕೃಷ್ಣ ಹೇಳಿಬಿಟ್ಟ ಮೇಲೆ ಮುಗಿದೋಯ್ತು, ಇನ್ನೇನು ಮಾತಾಡುವಂತೆ ಇಲ್ಲ. ಕೃಷ್ಣ ಹೇಳಿಗತ್ತಾನ, ಪರಮಾತ್ಮ ಹೇಳಿಗತ್ತಾನ, ನೀನು ಹೇಳು ಅಶ್ವತ್ಥಾಮ ಆತ ಅಂತ ಏನಾಗೋದಿಲ್ಲ ಅಂತೇಳಿ ಅರ್ಜುನ ಧರ್ಮರಾಜನಿಗೆ ಹೇಳಿದರೆ ಧರ್ಮರಾಜ ಕೊನೆಯವರೆಗೂ ಅವನಿಗೆ ಸಂಶಯ, ಹೇಳೋ ಬೇಡೋ ತಪ್ಪಾಗ್ತದೇನೋ ಅಂತೇಳಿ. ನೀನು ಹೇಳಾದರೂ ಹೇಳು ಅಂತೇಳಿ ಕೃಷ್ಣ ಕಳಿಸಿದರೆ ಕೊನೆಗೆ ಹೇಳ್ತಾನೆ, ದ್ರೋಣಾಚಾರ್ಯ ಹೇಳ್ತಾನೆ ಅಶ್ವತ್ಥಾಮ ಹತ ಅಂತೇಳಿ. ಆದರೆ ತನಗೆ ದೋಷ ಬರಬಾರದು ಅಂತ ಅನ್ನೋದಕ್ಕಾಗಿ ಸಾವಕಾಶವಾಗಿ ಮನಸ್ಸಿನಲ್ಲಿ ನರೋವ ಕುಂಜರೋವ ಅಂತಂತ, ಇದು ಮನುಷ್ಯನೋ ಅಥವಾ ಆನೆ ಸತ್ತಿದೋ ಗೊತ್ತಿಲ್ಲ, ಆದರೆ ಅಶ್ವತ್ಥಾಮ ಸತ್ತಿದ್ದಾನೆ ಅಂತೇಳಿ ಇಷ್ಟು ಹೇಳಿ ಬಂದ್ಬಿಡ್ತಾರೆ. ಇಷ್ಟು ಹೇಳಿದ್ದಕ್ಕಾಗಿ ಅವರು ಕೂಡ ಪ್ರಾಣತ್ಯಾಗವನ್ನು ಮಾಡ್ತಾರೆ. ತಮ್ಮ ಯೋಗ ಸಾಮರ್ಥ್ಯದಿಂದ ದೇಹ ಬಿಟ್ಟರು, ದುಷ್ಟದ್ಯುಮ್ನ ಕುತ್ತಿಗೆ ಕತ್ತರಿಸಿದ ಇತ್ಯಾದಿಗಳು ಇಲ್ಲಿ. ಆದರೆ ಹೇಳುವ ತಾತ್ಪರ್ಯ, ಧರ್ಮರಾಜ ಎಂತಹ ಯಮಧರ್ಮರಾಜನ ಸ್ಥಾನ, ಅಷ್ಟದಿಕ್ಪಾಲಕರಲ್ಲಿ ದಕ್ಷಿಣ ದಿಕ್ಕಿಗೆ ಅಭಿಮಾನಿಯಾದಂತಹ ದೇವತ, ಎಲ್ಲ ದುಷ್ಟರಿಗೆ ನಿಗ್ರಹ ಮಾಡುವಂತಹ ದೇವತ ಯಮಧರ್ಮರಾಜ. ಆ ಯಮಧರ್ಮರಾಜನು ಕೂಡ ಭಗವಂತನ ಬಗ್ಗೆ ಕೃಷ್ಣನ ಬಗ್ಗೆ ಸಂಶಯ ಪಡ್ತಾನೆ, ಹೇಳು ಬೇಡೋ ಅಂತೇಳಿ. ಕೃಷ್ಣ ಹೇಳಿದ ಮೇಲೆ ಇಷ್ಟೇ ಅಲ್ಲ, ಯುದ್ಧ ಮುಗಿದ ಮೇಲೆ ಅನೇಕ ಬಾರಿ ಹೇಳ್ತಾನೆ, ನಾನು ಮಾಡಿದ್ದು ತಪ್ಪಾಯಿತು, ನನ್ನಿಂದಲೇನೆ ಇಷ್ಟು ಜನ ಸತ್ತಿದ್ದಾರೆ, ಲಕ್ಷಾಂತರ ಜನ ಸತ್ತಿದ್ದಾರೆ, ಎಲ್ಲವೂ ನಾನೇ ಕಾರಣ ಅಂತೇಳಿ ಹೇಳಿದರೆ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ, ಇದು ನೀನು ಶಾಸ್ತ್ರ ವಿರುದ್ಧವಾಗಿ ಮಾಡಿಲ್ಲ, ಶಾಸ್ತ್ರೀಯವಾಗೇನೆ ನೀನು ಮಾಡಿದ್ದಿ. ನಿಕೃತಿಂ ಹನ್ಯಾತ. ಆಮೇಲೆ ವೈಷ್ಣವರ ವಿರುದ್ಧವಾಗಿ ವಿಷ್ಣು ಪರಮಾತ್ಮನ ಯಾವುದು ನಾರಾಯಣ ದ್ವಿಟ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತೇಳಿ ಇದು ಶಾಸ್ತ್ರ ಹೇಳ್ತಾ ಇದೆ. ಭಗವಂತನ ದ್ವೇಷಗಳಿಗೆ ಕೊಲ್ಲುವುದು ಇದು ಶಾಸ್ತ್ರೀಯವಾದಂಥದ್ದು, ನೀನು ಅದನ್ನು ಮಾಡಿದ್ದಿ, ನಿನಗೆ ಪುಣ್ಯ ಬಂತೇ ಹೊರತು ಪಾಪ ಬಂದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಪರಶುರಾಮ ದೇವರು ಬಂದು ಹೇಳ್ತಾರೆ, ವೇದವ್ಯಾಸ ದೇವರು ಬಂದು ಹೇಳ್ತಾರೆ. ಯಾರು ಹೇಳಿದರೂ ಕೂಡ ಅವರಿಗೇನು ಧರ್ಮರಾಜನಿಗೆ ಏನು ವಿಶ್ವಾಸ ಹುಟ್ಟೋದಿಲ್ಲ. ಕೊನೆಯವರೆಗೂ ಕೂಡ ನನ್ನ ಸಮಾಧಾನಕ್ಕಾಗಿ ನೀವು ಹೇಳ್ತಾ ಇದ್ದೀರಿ ಅಂತನ್ನುವ ಭಾವನೆಯೇ ಅವನಿಗೆ. ಇದೆಲ್ಲ ನೀವು ಸುಮ್ಮನೆ ಸಮಾಧಾನಕ್ಕೆ ಹೇಳ್ತಾ ಇದ್ದೀರಿ, ಆದರೆ ನಾನು ಮಾಡಿದ್ದೇ ತಪ್ಪು ಅಂತೇಳಿ ಅಂತಾನೇ ಇರ್ತಾರೆ. ಕೊನೆಗೆ ವೇದವ್ಯಾಸ ದೇವರಿಗೆ ಸಿಟ್ಟು ಬಂದು ಈ ಥರ ಏನು ಹೇಳ್ತಾರೆ ಅಂತಂದರೆ, ಏನಪ್ಪ ನಿನಗೆ ಇಷ್ಟು ಸಲ ನಿನಗೆ ಹೇಳಿದರೂ ಕೂಡ ನೀನು ಕೇಳೋದಿಲ್ಲಲ್ಲ, ನಾನೇನು ಆಕಾಶೇ ಪ್ರಲಪಾಮ್ಯಹಂ, ನಾನೇನು ಶಂಖವಾದ್ಯ ಮಾಡ್ತಾ, ಹೋಳಿ ಹುಣ್ಣಿ ಬಂತಲ್ಲ, ಶಂಖವಾದ್ಯ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ತಾ ಇದ್ದೀಯಾ, ಇಷ್ಟು ಸಲ ನಿನಗೆ ಹೇಳಿದ್ರು ಕೂಡ ನಿನಗೆ ತಿಳಿಯೋದಿಲ್ಲ ಅಂತಂದರೆ ನಾನೇನು ಮಾಡಲಿ ಅಂತೇಳಿ ವೇದವ್ಯಾಸ ದೇವರು ಕೊನೆಗೆ ಸಿಟ್ಟಿಗೆ ಬಂದು ಹೇಳ್ತಾರೆ. ಅಷ್ಟರ ಮಟ್ಟಿಗೂ ಕೂಡ ಧರ್ಮರಾಜನಿಗೆ ಆ ಕೃಷ್ಣನ ಮೇಲೆಯೂ ವಿಶ್ವಾಸ ಇಲ್ಲ, ಕೃಷ್ಣ ಹೇಳಿದ ಮೇಲೆ ನಂಬಿಕೆ ಇಲ್ಲ, ವೇದವ್ಯಾಸ ದೇವರು ಹೇಳಿದರೂ ನಂಬಿಕೆ ಇಲ್ಲ. ಕೊನೆಗೆ ಭೀಷ್ಮಾಚಾರ್ಯರ ಕರ್ಕೊಂಡು ಹೋದಾಗ ಭೀಷ್ಮಾಚಾರ್ಯ ಹೇಳಿದ ಮೇಲೆ ಅವರಿಗೆ ಸಮಾಧಾನವಾಯಿತು. ಅಂದರೆ ಧರ್ಮರಾಜ ಕೃಷ್ಣನ ಬಗ್ಗೆ ವೇದವ್ಯಾಸ ದೇವರ ಬಗ್ಗೆ ಸಂಶಯ ಪಟ್ಟಿದ್ದಾನೆ. ಕೃಷ್ಣ ಹೇಳಿದ್ದು ಇದು ನಮ್ಮ ಸಮಾಧಾನಕ್ಕೆ ಹೇಳ್ತಾ ಇದ್ದಾನೆ, ನಿಜವಾಗಿ ನಾನು ತಪ್ಪು ಮಾಡಿದ್ದೇನೆ ಅಂತನ್ನುವ ಸಂಶಯ ಧರ್ಮರಾಜ ಮಾಡ್ತಾ ಬಂದಿದ್ದಾನೆ. ಹಾಗಾಗಿ ಧರ್ಮಜೋಪಿ ನರಂ ಹರಿಂ, ದುರ್ಯೋಧನ ಅಂತಾರ, ಧರ್ಮಜೋಪಿ ಅಶ್ವತ್ಥಾಮ ಹತಃ ಅಂತನ್ನುವ ಸಂದರ್ಭದಲ್ಲಿ, ದುರ್ಯೋಧನನ ವಧದ ಸಂದರ್ಭದಲ್ಲಿ ಧರ್ಮರಾಜ ಕೃಷ್ಣನ ವಿರುದ್ಧವಾಗಿ ಮಾತಾಡ್ತಾನೆ, ಹೀಗೆ ಮೋಸ ಮಾಡಬಾರದು ಅಂತೇಳಿ ಹೇಳ್ತಾನೆ. ಕೃಷ್ಣ ಹೇಳಿದ ಮೇಲೆ ಇನ್ನೇನು ಮಾತಾಡುವಂತೆ ಇಲ್ಲ. ಧರ್ಮೋ ಧರ್ಮ ವಿದುತ್ತಮ ಅಂತೇಳಿ ಪರಮಾತ್ಮನೇ ಧರ್ಮ ಧಾರಣ ಧರ್ಮ ಉಚ್ಯತೆ, ಎಲ್ಲರನ್ನೂ ಧಾರಣ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಧರ್ಮ ಅಂತ ಕರೀತಾರೆ. ಆ ಧರ್ಮ ಮೂರ್ತಿಯಾದ ಭಗವಂತ ಹೇಳಿದ ಮೇಲೆಯೂ ಕೂಡ ಧರ್ಮರಾಜ ಸಂಶಯ ಪಡ್ತಾ ಇದ್ದಾನೆ. ಹೀಗಾಗಿ ಯಮಧರ್ಮರಾಜ ಅವನು ಕೃಷ್ಣನ ವಿರೋಧವನ್ನು ಮಾಡಿದ್ದಾನೆ, ಇದೊಂದು ಸಂಶಯಪಟ್ಟು ವಿರೋಧವನ್ನು ಮಾಡಿದ್ದಾನೆ. ಮತ್ತಾಭಿಬೆ ಜರಾಸಂಧ ವಧೇ ಕೃಷ್ಣ ಮುದೀರಿತಂ, ಜರಾಸಂಧನ ವಧದ ಸಂದರ್ಭದಲ್ಲಿ ಕೃಷ್ಣ ಹೇಳಿದಾಗಲೂ ಕೂಡ ಕೃಷ್ಣನ ಬಗ್ಗೆ ಸಂಶಯಪಟ್ಟ. ನಾನು ಭೀಮ, ನಾನು ಅರ್ಜುನ 3 ಜನ ಹೋಗ್ತೇವೆ ಅಂತೇಳಿ
ಜರಾಸಂಧನಿಗೆ ಕೊಲ್ಲಿಕ್ಕೆ ನಾವು ಹೋಗ್ತೇವೆ ಅಂತೇಳಿ ಹೇಳಿದರೆ ಅವನಿಗೆ ಸಂಶಯ. ಜರಾಸಂಧ ಇಂತಹ ಮಹಾಪರಾಕ್ರಮಿಯಾಗಿದ್ದಾನೆ, ಇವರಿಗೆ ಕೊಲ್ಲಿಕ್ಕಾಗ್ತದೋ ಇಲ್ಲೋ ಅಂತ ಸಂಶಯ ಪಟ್ಟಿದ್ದಾನೆ. ಕೃಷ್ಣನ ಬಗ್ಗೆ ಸಂಶಯ, ಭೀಮಸೇನ ದೇವರ ಬಗ್ಗೆ ಸಂಶಯ. ಅರ್ಜುನನನ್ನು ಕರ್ಕೊಂಡು ಹೋಗಬೇಡ ಅಂತ ಹೇಳ್ತಾನೆ. ಕೃಷ್ಣ ರಕ್ಷಣೆ ಮಾಡಲಿಕ್ಕೆ ಇದ್ದಾಗ ಅರ್ಜುನನಿಗೆ ಕರ್ಕೊಂಡು ಹೋಗಬೇಡ ಅಂತ ಹೇಳಲಿಕ್ಕೆ ಇವನಿಗೆ ಯಾಕೆ ವಿಚಾರ ಮಾಡಬೇಕು? ಆದರೂ ಕೃಷ್ಣನ ಬಗ್ಗೆ ಸಂಶಯ. ಧರ್ಮರಾಜ ಸಂಶಯವನ್ನು ತೆಗೆದುಕೊಳ್ತಾ ಇದ್ದಾನೆ. ಮತ್ವಾ ಬಿಬೆ ಜರಾಸಂಧ ವಧೇ ಕೃಷ್ಣ ಮುದೀರಿತಂ. ಇನ್ನು ವಿದುರ ಒಂದು ರೂಪದಿಂದ ಧರ್ಮರಾಜ, ಯಮಧರ್ಮರಾಜನೇ ವಿದುರನಾಗಿ ಹುಟ್ಟಿದ್ದಾನೆ, ಆಮೇಲೆ ಧರ್ಮರಾಜನಾಗಿ ಹುಟ್ಟಿದ್ದಾನೆ. ಆ ವಿದುರ ಹೇಳ್ತಾನೆ, ಸಂಧಾನ ಕಾಲಕ್ಕೆ ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಅಂತೇಳಿ ಹೋದಾಗ ಕೃಷ್ಣನಿಗೆ ಬಂಧನ ಅಂದರೆ ಕಟ್ಟಿ ಹಾಕಬೇಕು ಅಂತ ದುರ್ಯೋಧನಾದಿಗಳೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಕೃಷ್ಣ ಇವತ್ತು ಬರ್ತಾನೆ, ಸಂಧಾನಕ್ಕಾಗಿ ಬರ್ತಾನೆ. ಆ ಸಂಧಾನಕ್ಕೆ ಬಂದಾಗ ಕೃಷ್ಣನಿಗೆ ಬಂಧನ ಮಾಡಿ ಅಂದರೆ ಕಟ್ಟಿ ಅವನನ್ನು ಇಡಬೇಕು ಅಂಥೇಳಿ ಇವರೆಲ್ಲ ವಿಚಾರ ಮಾಡಿರ್ತಾರೆ. ಅದು ವಿದುರನಿಗೆ ಗೊತ್ತಾಗಿರ್ತಾರೆ. ಅದಕ್ಕಾಗಿ ಕೃಷ್ಣ ಬಂದಾಗ ಭೀಷ್ಮಾಚಾರ್ಯರು ಕರೀತಾರೆ, ವಿದುರನೂ ಕರೀತಾನೆ. ಭೀಷ್ಮಾಚಾರ್ಯ ಮನೆಗೆ ಹೋಗೋದಿಲ್ಲ, ಕೃಷ್ಣ ವಿದುರ ಮನೆಗೆ ಹೋಗ್ತಾನೆ. ಅದೆಲ್ಲ ನಾವು ಕೇಳಿದ್ದೇವೆ. ಆಗ ವಿದುರ ಹೇಳ್ತಾನೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಪ್ಪ, ಇವತ್ತು ನಿನಗೆ ಕಟ್ಟಬೇಕು, ಬಂಧನದಲ್ಲಿ ಇಡಬೇಕು ಅಂತೇಳಿ ದುರ್ಯೋಧನಾದಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಎಚ್ಚರಿಕೆಯಿಂದ ಇರು ಅಂತ ವಿದುರ ಕೃಷ್ಣನ ಬಗ್ಗೆ ಹೇಳ್ತಾನೆ. ಎಂತಹ ಕೃಷ್ಣ! ಬಂಧನವನ್ನು ಕೊಡೋನು ಪರಮಾತ್ಮ. ಸಂಸಾರದಲ್ಲಿ ಎಲ್ಲರಿಗೂ ಬಂಧನವನ್ನು ಕೊಡೋನು ಪರಮಾತ್ಮ. ಸ್ವಯಂ ತಾನು ಬಂಧ ಮುಕ್ತನಾದಂಥವನು ಪರಮಾತ್ಮ, ನಿತ್ಯ ಮುಕ್ತನಾದಂಥ ಪರಮಾತ್ಮನ ಬಗ್ಗೆ ವಿದುರ ತಾನು ಸಂಶಯ ಪಟ್ಟಿದ್ದ. ಯಮಧರ್ಮರಾಜ ಸಂಶಯ ಪಟ್ಟಿದ್ದಾನೆ. ನೋಡ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಪ್ಪ, ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ, ಬಹಳ ನೀಚ ಜನರು, ದುಷ್ಟ ಜನರು, ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತೇಳಿ ವಿದುರ ಹೇಳ್ತಾನೆ. ಬಂಧನಂ ಶಂಕಮಾನೋಪಿ ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನಾವತಾರಂ ಅರೋಚಯತ್. ಹೋಗಲೇಬೇಡ ಅಂತ ಹೇಳಿದವು. ವಿದುರ ಹೇಳ್ತಾನೆ, ಕೌರವರ ಸಭೆಯಲ್ಲೇನೆ ನೀನು ಹೋಗಬೇಡ, ಇವತ್ತು ಅವ್ರದ್ದೇನೋ ಬೇರೆಯೇ ಪ್ಲ್ಯಾನ್ ಮಾಡಿದ್ದಾರೆ ಅಂಥೇಳಿ ಆ ಕೃಷ್ಣನ ಬಗ್ಗೆ, ಕೃಷ್ಣ ಇಷ್ಟು ಸಮರ್ಥನಾಗಿದ್ದಾನೆ ಅಂತ ಗೊತ್ತಿದ್ದರೂ ಕೂಡ ಅವನ ಬಗ್ಗೆ ಸಂಶಯ ಪಟ್ಟಿದ್ದಾನೆ ವಿದುರ. ನಕುಲ ಕರದಾನಾಯ ಪ್ರೇಷಯಾಮಾಸ ಕೇಶವೇ ಅವಮೇನೆ ಹರೇ ಬುದ್ಧಿಂ ಸಹದೇವ ಕುಲಕ್ಷಯಾತ್. ನಕುಲ ಕರ ತೆಗೆದುಕೊಂಡು ಬಾ ಅಂತ ಹೇಳಿ ಕೃಷ್ಣನಿಗೆ ಕೊಟ್ಟು ಕಳಿಸ್ತಾನೆ. ನೀನು ರಾಜಸೂಯ ಯಾಗದ ಸಂದರ್ಭದಲ್ಲಿ ಕೃಷ್ಣನಿಗೆ ಹೇಳಿ ಕಳಿಸ್ತಾನೆ, ನೀನು ಕರ ತೆಗೆದುಕೊಂಡು ಬಾ ಅಂತೇಳಿ. ಅಂದರೆ ದ್ವಾರಕಾಪಟ್ಟಣದ ರಾಜ, ಹಾಗಾಗಿ ನಿನ್ನ ಕಡೆಯಿಂದಲೂ ಕೂಡ ಕರ ಬರಲಿ ಅಂತೇಳಿ ಅವನು ಕರ ಇಸ್ಕೊಳ್ತಾನೆ. ಕರದಾನಾಯ ಪ್ರೇಷಯಾಮಾಸ ಕೇಶವೇ, ತೆಗೆದುಕೊಂಡು ಬರ್ರಿ, ಕೃಷ್ಣನ ಕಡೆಯಿಂದ ಕರ ತೆಗೆದುಕೊಂಡು ಬರ್ರಿ ಅಂತೇಳಿ ಹೇಳಿ ಕಳಿಸ್ತಾನೆ. ಅವಮೇನೆ ಹರೇ ಬುದ್ಧಿಂ ಸಹದೇವ ಕುಲಕ್ಷಯಾತ್. ಆ ಸಹದೇವ ಅವನು ನಿನ್ನಿಂದಲೇ ಈ ಕುಲದ ನಾಶವಾಯಿತು, ಕೌರವರ ಪಾಂಡವರ ಈ ಕುಲ ಎಲ್ಲ ನಿನ್ನಿಂದಲೇ ನಾಶವಾಯಿತು, ನೀನೇ ನಿಮಿತ್ತನಾಗಿದ್ದಿ ಅಂತ ಸಹದೇವ ಕೃಷ್ಣನ ಬಗ್ಗೆ ಸಂಶಯ ಪಡ್ತಾನೆ. ನೀನಿಲ್ಲದೆ ಇದ್ದರೆ ಇದು ಆಗ್ತಿದ್ದಿಲ್ಲ, ನೀನು ಬಂದು ಮಧ್ಯದಲ್ಲಿ ಇದ್ದಿ ಅಂತ ಅನ್ನೋದಕ್ಕಾಗಿಯೇ ಅವರಿಗೆ ಪ್ರಚೋದನ ಮಾಡಿದೆ, ಇವರಿಗೆ ತಿರಸ್ಕಾರ ಮಾಡಿದೆ, ಅವರ ಬಗ್ಗೆ ಇವರಿಗೆ ಕೆಟ್ಟು ಭಾವನೆ ಬರುವಂತೆ ಮಾಡಿದೆ, ಏನೇನೋ ಮಾಡಿ ಒಟ್ಟಾರೆ ಇದೇನು ಕೌರವರ ಕುಲ ನಾಶವಾಗಿದೆ, ಕುಲಕ್ಷಯವಾಗಿದೆ, ಅದೆಲ್ಲವೂ ಕೂಡ ನಿನ್ನಿಂದಲೇ ಆಗಿದೆ ಅಂತ ಪರಮಾತ್ಮ ಹೇಳ್ತಾನೆ. ಇಲ್ಲಿ ಇನ್ನೊಂದು ಮಾತುಗಳನ್ನು ನಾವು ಕೇಳಬೇಕು. ಏಧಮಾನದ್ವಿಟ ಉಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯ. ಏಧಮಾನಂ ವರ್ಧಮಾನಂ ದ್ವೇಷ್ಟೀತಿ ಏಧಮಾನ ದ್ವಿಟ. ಯಾರ ಪುಣ್ಯವನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಕೊಡೋದಿಲ್ಲ ಪರಮಾತ್ಮ. ಯೋಗ್ಯತಾ ಮೀರಿ ಪುಣ್ಯ ಬಂತು ಅಂತಂದರೆ ಅದನ್ನು ಹೇಗಾದರೂ ಮಾಡಿ ಪರಮಾತ್ಮ ಅದನ್ನು ಕಡಿಮೆ ಮಾಡಿಬಿಡ್ತಾನೆ. ಈ ಸಿಂಟೆಕ್ಸ್ ಟ್ಯಾಂಕ್ ಇರ್ತಾವಲ್ಲ, ಆ ಟ್ಯಾಂಕಿನಲ್ಲಿ ಅದರ ಯೋಗ್ಯತಾ ಮೀರಿ ನೀರು ಅಲ್ಲಿ ಇರಬಾರ್ದು ಅಂತ ಅನ್ನೋದಕ್ಕಾಗಿ ಔಟ್ಲೆಟ್ ಪೈಪ್ ಹಾಕಿರ್ತಾರೆ. ಅದರ ಕೆಪಾಸಿಟಿ ಎಷ್ಟಿರ್ತದೆ ಅಷ್ಟರೊಟ್ಟಿಗೆ ನೀರು ಇರ್ತದೆ. ಅದರ ಮೇಲೆ ಬಂತು ಅಂತಂದರೆ ತಾನಾಗೇನೆ ನೀರು ಅದು ಹೊರಗೆ ಹೋಗ್ಬಿಡ್ತದೆ. ಹಾಗೆ ಭಗವಂತನ ವ್ಯವಸ್ಥೆ. ಪರಮಾತ್ಮ ಅವರವರ ಪುಣ್ಯ
ಯೋಗ್ಯತಾನುಸಾರವಾಗಿ ಪುಣ್ಯ ಮಾಡಿದರೆ ತಪ್ಪಿಲ್ಲ. ಆದರೆ ಯೋಗ್ಯತಾ ಮೀರಿ ಕೆಲವೊಂದು ಸಲ ಪುಣ್ಯ ಮಾಡ್ತಾರಲ್ಲ, ಆ ವೇಳೆಗೆ ಹೀಗೇನೋ ಮಾಡಿ ಆ ಪುಣ್ಯವನ್ನು ನಾಶ ಮಾಡಿಬಿಡ್ತಾನೆ ಪರಮಾತ್ಮ. ದೊಡ್ಡವರ ವಿರೋಧವನ್ನು ಮಾಡ್ತಾರೆ. ನಾವು ಎಲ್ಲರೂ ಪುಣ್ಯ ಮಾಡಿರ್ತಾರೆ, ಪುಣ್ಯ ಕಷ್ಟಪಟ್ಟು ಪುಣ್ಯ ಮಾಡ್ತಾರೆ, ದೈಹಿಕವಾಗಿ, ವಾಚಿಕವಾಗಲಿ, ಮಾನಸಿಕವಾಗಲಿ ಭಾರಿ ಪುಣ್ಯ ಮಾಡ್ತಾರೆ. ಆದರೆ ಆ ಪುಣ್ಯ ಮಾಡಿದ್ದು ಉಳಿಸಿಕೊಳ್ಳುವುದು ಬಹಳ ಕಷ್ಟ. ಅದು ಕಲಶಕ್ಕೆ ಒಂದು ನೀರು ತುಂಬಿದ್ದೇನೆ ಅಂತ ಹೇಳಿ ದೊಡ್ಡದಾದ ಕೊಡದಲ್ಲಿ ತುಂಬಿ ನೀರಿಟ್ಟಿರ್ತೇವೆ. ಆದರೆ ಅದರಲ್ಲಿ ಒಂದು ಸಣ್ಣ ಛಿದ್ರ ಇದ್ದರೆ ಅದು ನಮ್ಗೆ ಗೊತ್ತಿರೋದಿಲ್ಲ. ಬೆಳಿಗ್ಗೆ ರಾತ್ರಿ ತುಂಬಿಟ್ಟಿರ್ತಾನೆ, ಬೆಳಿಗ್ಗೆ ನಮಗೆ ಬೇಕು ಅಂತ ಹೇಳಿ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಛಿದ್ರದಿಂದ ನೀರೆಲ್ಲ ಹೋಗಿ 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 ಖಾಲಿಯೇ ಆಗಿ ಹೋಗಿಬಿಡ್ತಾರೆ. ಹಾಗೆ ನಮ್ಮ ಪುಣ್ಯನೂ ಕೂಡ ನಾವು ಗಳಿಸ್ತೇವೆ, ಇಲ್ಲ ಅಂತಿಲ್ಲ. ಧಾರ್ಮಿಕನಾಗಿದ್ದ ಅಂತಂದರೆ, ಶ್ರದ್ಧಾವಂತನಾಗಿದ್ದ, ದೇವರ ಭಕ್ತನಾಗಿದ್ದ ಅಂತಂದರೆ ಒಂದಿಲ್ಲ ಒಂದು ರೀತಿಯಿಂದ ಅವನು ಒಳ್ಳೆ ಪುಣ್ಯ ಮಾಡಿರ್ತಾನೆ. ಕೆಲವರು ದಾನ ಮಾಡುತ್ತಾರೆ, ಕೆಲವರು ದೇವರ ಉಪಾಸನೆ ಮಾಡ್ತಾರೆ, ಕೆಲವರು ವ್ರತಗಳನ್ನು ಮಾಡ್ತಾರೆ, ಕೆಲವರು ಶ್ರವಣವನ್ನು ಮಾಡ್ತಾರೆ, ಕೆಲವರು ಪ್ರವಚನವನ್ನು ಮಾಡ್ತಾರೆ, ದೇವರ ಬಗ್ಗೆ ಹೇಳ್ತಾರೆ, ಕೇಳ್ತಾರೆ. ಏನೋ ಯಾವುದೋ ಒಂದು ರೀತಿಯಿಂದ ಮನುಷ್ಯ ಪುಣ್ಯ ಗಳಿಸ್ಕೊಂಡಿರ್ತಾನೆ. ಆ ಪುಣ್ಯ ಗಳಿಸ್ಕೊಂಡಿದ್ದು ಉಳಿಸಿಕೊಳ್ಳುವುದು ಬಹಳ ಮಹತ್ವದ್ದು. ಹಣ ಗಳಿಸುವುದು ಬೇರೆ, ಕೋಟಿ ಕೋಟಿ ರೂಪಾಯಿ ಗಳಿಸ್ತಾ ಇರಬಹುದು. ಆದರೆ ಆ ಹಣವನ್ನು ತನಗಾಗಿ ತಾನಿಟ್ಟುಕೊಳ್ಳಬೇಕು. ಆಗ ಇನ್ವೆಸ್ಟ್ ಮಾಡಿದರೆ ಮಾತ್ರ ಅದು ಹಣದಿಂದ ಲಾಭ. ಬಂದ ಹಣ ಉದಾಳಪಟ್ಟಿ ಮಾಡಿ ಅದನ್ನು ಖರ್ಚು ಮಾಡಿಬಿಟ್ರೆ ಅದೇನು ಪ್ರಯೋಜನ ಆಗ್ತದೆ? ಅದೇನು ಪ್ರಯೋಜನ ಇಲ್ಲ. ಅಸಡ್ಡಾಳೇನ ನಶ್ಯತಿ ಅಂತ ಹೇಳ್ತಾರೆ. ಅನ್ಯಾಯೇನಾರ್ಜಿತಂ ದುಡ್ಡಂ ಅಸಡ್ಡಾಳೇನ ನಶ್ಯತಿ ಅಂಥೇಳಿ. ಅನ್ಯಾಯದಿಂದ ಗಳಿಸಿದಂತಹ ಹಣ ಅಸಡ್ಡಾಳದಿಂದ ಅದು ಹಣ ನಾಶವಾಗಿಬಿಡ್ತದೆ ಅಂತೇಳಿ. ಹೀಗಾಗಿ ಆ ಹಣ ನಮ್ಮ ಪಾಲಿಗೆ ಉಳಿಬೇಕಾದರೆ ಅದು ನಾವು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಹಾಗೆ ಪುಣ್ಯ ಉಳಿಯಬೇಕಾದರೆ ಬಹಳ ಜೋಪಾನವಾಗಿ ಅದನ್ನು ಇಟ್ಟುಕೊಳ್ಳಬೇಕು. ನಾವೇನಾದರೂ ಅದನ್ನು ದುರುಪಯೋಗ ಮಾಡಿದ್ವಿ, ಯಾವುದೋ ರೀತಿಯಿಂದ ಆ ದೊಡ್ಡವರಿಗೆ ನಿಂದೆ ಮಾಡೋದು, ದೇವರ ನಿಂದೆ ಮಾಡೋದು, ಗುರುಗಳ ನಿಂದೆ ಮಾಡೋದು, ಅಥವಾ ಮತ್ತೇನೋ ಒಂದು ಕಾರಣದಿಂದ ಏಕಾದಶಿ ತಿನ್ನುವುದು, ಅಥವಾ ಅಭಕ್ಷ್ಯ ಭಕ್ಷಣವನ್ನು ಮಾಡುವುದು, ಅಗಮ್ಯ ಗಮನವನ್ನು ಮಾಡುವುದು, ಅಮೇಧ್ಯ ಪಾನವನ್ನು ಮಾಡುವುದು, ಈ ರೀತಿಯಾಗಿ ಏನೋ ಒಂದು ದೋಷ ಪಾಪ ಮಾಡಿದ್ವಿ ಅಂತಂದರೆ ಅಷ್ಟು ಪುಣ್ಯ ಹೋಯಿತು ಅಂತ ಅರ್ಥ. ನಾವು ಏನು ಪಾಪ ಮಾಡ್ತೇವಲ್ಲ, ಆ ಪಾಪಕ್ಕೆ ತಕ್ಕಂತೆ ಅಲ್ಲಿಯ ಪುಣ್ಯ ನಮ್ಮಿಂದ ನಾಶವಾಯಿತು, ಸಣ್ಣದಾಗಿ ಹೋಗ್ತಾ ಇರ್ತದೆ. ಇಂಥದ್ದು ಎಷ್ಟೋ ನಾವು ಪಾಪ ಮಾಡ್ತಾ ಇರ್ತೇವೆ. ಆ ಪಾಪ ಈ ಕಡೆಗೆ ಪುಣ್ಯ ಮಾಡ್ತೇವೆ, ಪಾಪ ಮಾಡ್ತಿರ್ತೇವೆ. ಆ ಪುಣ್ಯ ಈ ಮೂಲಕವಾಗಿ ಅದು ಹೋಗ್ತಾ ಇರ್ತದೆ. ಅದು ನಮಗೆ ಗೊತ್ತೇ ಆಗುವುದಿಲ್ಲ, ಯಾವಾಗ ಪುಣ್ಯ ಹೋಯಿತು ಅಂತ ಅನ್ನೋದೇ ಗೊತ್ತಾಗುವುದಿಲ್ಲ. ಹೇಳುವ ತಾತ್ಪರ್ಯ, ಈ ದೇವತೆಗಳು ಏನು ಹೆಚ್ಚಿನ ಪುಣ್ಯವನ್ನು ಮಾಡಿರ್ತಾರೆ, ಕೆಲವೊಂದು ಸಲ ಆ ಪುಣ್ಯ ಅವರ ಲೆವೆಲಿಗೆ ಬರಲಿ ಅಂತ ಅನ್ನೋದಕ್ಕಾಗಿ ಅವರ ಕಡೆಯಿಂದ ಈ ಥರ ಮಾಡ್ತಾನೆ ಪರಮಾತ್ಮ. ದೇವರ ವಿರುದ್ಧವಾಗಿ ಆಚರಣೆ ಮಾಡಿಸ್ತಾನೆ, ದೊಡ್ಡವರ ವಿರುದ್ಧವಾಗಿ ಆಚರಣೆ ಮಾಡಿಸ್ತಾನೆ. ಹಾಗಾಗಿ ಅವರ ಪುಣ್ಯ ತನ್ನಷ್ಟಕ್ಕೆ ತಾನೇ ನಾಶವಾಗಿಬಿಡ್ತದೆ. ಬಲರಾಮದೇವರು, ಶೇಷದೇವರು ಅವರ ಬಗ್ಗೆ ಹೇಳಿದ್ದಿದೆ. ಲಕ್ಷ್ಮಣನಾಗಿ ಹುಟ್ಟಿ ರಾಮದೇವರ ಪರಿಪರಿಯಾಗಿ ಸೇವೆಯನ್ನು ಮಾಡಿದರು ಬಲರಾಮದೇವರು, ಅದು ಶೇಷದೇವರು. ಅದರ ಪುಣ್ಯ ಇಷ್ಟು ಬಂತು ಅಂತಂದರೆ ಯೋಗ್ಯತಾ ಮೀರಿ ಪುಣ್ಯ ಬಂತು. ಆ ಪುಣ್ಯ ನಾಶ ಮಾಡಬೇಕು ಅಂತನ್ನೋದಕ್ಕಾಗಿ ಪರಮಾತ್ಮ ಬಲರಾಮದೇವ ಅಣ್ಣನಾಗಿ ಮಾಡಿಟ್ಟಿದ್ದಾನೆ. ಕೃಷ್ಣಾವತಾರದಲ್ಲಿ ಬಲರಾಮ ಶೇಷದೇವರಿಗೆ ಅಣ್ಣನಾಗಿ ಹುಟ್ಟಿಸಿದ್ದಾನೆ. ಅಣ್ಣನಾಗಿ ಹುಟ್ಟಿಸಿದಾಗ ಇಷ್ಟು ಸೇವೆ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅಣ್ಣನ ಸೇವೆ ತಮ್ಮ ಮಾಡಬಹುದು, ಆದರೆ ತಮ್ಮನ ಸೇವೆ ಅಣ್ಣ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನು ಹಿರಿಯನಿರ್ತಾನೆ. ಹಿರಿಯನಿದ್ದದ್ದಕ್ಕಾಗಿ ತಮ್ಮ ಮಾಡಿದಷ್ಟು ಸೇವೆ ಅಣ್ಣ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕೃಷ್ಣ ಬರೋಬ್ಬರಾಗಿ ತಾನು ವ್ಯವಸ್ಥೆ ಮಾಡಿಟ್ಟ.
ಅಲ್ಲಿ ಲಕ್ಷ್ಮಣ ತಮ್ಮನಾಗಿ ಮಾಡಿಟ್ಟಿದ್ದ, ಈಗ ಬಲರಾಮ ದೇವರಿಗೆ ಅಣ್ಣನಾಗಿ ಮಾಡಿಟ್ಟ. ಅಣ್ಣನಾಗಿ ಇದ್ದುದಕ್ಕಾಗಿಯೇ ಬಲರಾಮ ದೇವರಿಗೆ ಸ್ವಲ್ಪ ಅಹಂಕಾರನೂ ಬಂತು ಅವರಿಗೆ. ನಾನು ಹೇಳಿದಂತೇನೆ ಕೃಷ್ಣ ಕೇಳಬೇಕು, ನಾನು ಹೇಳಿದಂತೇನೆ ಮಾಡಬೇಕು, ನನ್ನ ವಿರುದ್ಧವಾಗಿ ಮಾಡಬಾರದು ಅಂತೇಳಿ ಇತ್ಯಾದಿ. ಅದು ಭಾಗವತದಲ್ಲಿ ನಾವು ಅನೇಕ ಬಾರಿ ಕೇಳ್ತೇವೆ. ಹಾಗಾಗಿ ಕೆಲವೊಂದು ಸಲ ಆ ಥರದ ಉದ್ದೇಶನೂ ಇರ್ತದೆ. ಆ ಪುಣ್ಯ ರಾಸ ಮಾಡುವುದಕ್ಕಾಗಿಯೂ ಉದ್ದೇಶ ಇರ್ತದೆ. ಕೆಲವೊಂದು ಸಲ ಅಸುರಾವೇಶನೂ ಇರ್ತದೆ. ಕೆಲವೊಂದು ಸಲ ಅಪರೋಕ್ಷ ಜ್ಞಾನ ತಿರೋಧಾನವೂ ಆಗ್ತಾ ಇರ್ತದೆ ದೇವತೆಗಳಲ್ಲಿ. ಹೀಗೆ ಅನೇಕ ಕಾರಣದಿಂದ ಅಂತೂ ಇಂತೂ ದೇವತೆಗಳು ದೇವರ ವಿರೋಧವನ್ನು ಮಾಡಿದ್ದು ಇತಿಹಾಸದಲ್ಲಿ ನಾವು ಕೇಳ್ತೇವೆ. ದೇವಕಿ ವಸುದೇವಾದ್ಯಾಹ ಮೇನಿರೇ ಮಾನುಷಂ ಹರಿಂ ಭೀಷ್ಮಸ್ತು ಭಾರ್ಗವಂ ರಾಮಂ ಅವಮೇನೆ ಯುಯೋಧ ಚ. ದೇವಕಿ ವಸುದೇವಾದ್ಯಾಹ, ದೇವಕಿ ಮತ್ತು ವಸುದೇವ, ನಂದ, ಯಶೋಧ ಇವರೆಲ್ಲರೂ ಕೂಡ ಮಾನುಷಂ ಹರಿಂ ಮೇನಿರೆ, ಇವನೊಬ್ಬ ಮನುಷ್ಯ ನನ್ನ ಮಗ ಎಂದು ಉಪಾಸನೆ ಮಾಡಿದರು, ತಿಳ್ಕೊಂಡ್ರು. ಇವನೊಬ್ಬ ಸಾಮಾನ್ಯ ಒಬ್ಬ ನನ್ನ ಮಗನಂತೆ ತಿಳ್ಕೊಂಡಿದ್ದಾರೆ ಅಂಥೇಳೇ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ. ಎಲ್ಲಿವರೆಗೆ ನೀನು ನಿನ್ನ ಮಗ ಅಂತೇಳಿ ನೀನು ಉಪಾಸನೆ ಮಾಡ್ತಿ, ಅಲ್ಲಿವರೆಗೆ ನಿನ್ನ ಉದ್ಧಾರವಾಗುವುದಿಲ್ಲ ಅಂತ ವಸುದೇವನಿಗೆ ಹೇಳ್ತಾರೆ. ಅದಕ್ಕಾಗಿ ಮಮ ಸ್ವಾಮಿ ಹರಿರ್ನಿತ್ಯಂ ಅಂತೇಳಿ ಸ್ವಾಮಿತ್ವೇನ ಭಗವಂತನನ್ನು ಉಪಾಸನೆ ಮಾಡು, ಆಗ ನಿನ್ನ ಉದ್ಧಾರವಾಗ್ತದೆ ಅಂತೇಳಿ ವಸುದೇವನಿಗೆ ಹೇಳ್ತಾರೆ. ಈ ವಸುದೇವ, ದೇವಕಿ ಇವರೆಲ್ಲರೂ ಕೂಡ ತನ್ನ ಮಗ ಅಂತೇಳಿ ಉಪಾಸನೆ ಮಾಡಿದ್ದಾರೆ. ಅಂಥೇಳೇ ಗಂಗಾಜನಕನಿಗೆ ಗಡಿಗೆ ನೀರು ಎರೆಯುವಳಂತೆ ಅಂಥೇಳಿ ಆ ಹಾಡಿನಲ್ಲಿ ಹೇಳ್ತಾರೆ. ಗಂಗಾಜನಕನಾದ ಪರಮಾತ್ಮನಿಗೆ ತನ್ನ ಮಗ ಅಂತೇಳಿ ಸಾಮಾನ್ಯ ಮಕ್ಕಳಿಗೆ ನೀರಾಕಿ ಎರೆಯುವಂತೆ ಯಶೋಧಾದೇವಿ ಎರಿತಾ ಇದ್ಲು ಅಂತೇಳಿ ಹೇಳ್ತಾರೆ. ದೈತ್ಯರ ಬಾಧೆ ಆಗಬಾರ್ದು, ಪಿಶಾಚಿಗಳ ಬಾಧೆ ಆಗಬಾರ್ದು ಅಂತೇಳಿ ಭಗವಂತನಿಗೆ ರಕ್ಷೆ ಮಾಡಿದ್ದಾರೆ ಅಂಥೇಳಿ. ರಕ್ಷೆ ಇಡುವ ಪುಣ್ಯ ಎಲ್ಲಿ ಪಡೆದಳೋ ಮಗನೆಂದಾಡಿಸಿದಳೋ ಯಶೋದೆ ಅಂತೇಳಿ ಅಲ್ಲಿ ಹೇಳ್ತಾರೆ. ಅಂದರೆ ಮಗ ಅಂತನ್ನೋದಕ್ಕಾಗಿ ಸರ್ವೋತ್ತಮ, ಸರ್ವನಿಯಾಮಕ, ಸ್ವತಂತ್ರ ಪರಮಾತ್ಮ ಅಂತ ತಿಳ್ಕೊಂಡು ಅವಳಿಗೆ ಉಪಾಸನ ಮಾಡಲಿಲ್ಲ. ಹಾಗಾಗಿ ಆ ದೇವಕಿ ವಸುದೇವಾದ್ಯಾಹ ಮೇನಿರೆ ಮಾನುಷಂ ಹರಿಂ ಭೀಷ್ಮಸ್ತು ಭಾರ್ಗವಂ ರಾಮಂ ಅವಮೇನೆ ಯುಯೋಧ ಚ. ಭೀಷ್ಮಾಚಾರ್ಯರು ಎಂತಹ ವಸುಗಳು, ಆ ವಸುಗಳು ಪರಶುರಾಮ ದೇವರ ವಿರೋಧವನ್ನು ಮಾಡಿದರು. ವಿರೋಧ ಮಾಡುವುದಷ್ಟೇ ಅಲ್ಲ, ಇವರು ಸಂಶಯ ಅಷ್ಟೇ ಪಟ್ಟು ಬಿಟ್ಟಿದ್ದಾರೆ. ಅವರು ಯುದ್ಧಕ್ಕೇನೆ ಬಂದಿದ್ದಾರೆ. ಪರಶುರಾಮ ದೇವರ ಜೊತೆಯಲ್ಲಿ ಭೀಷ್ಮಾಚಾರ್ಯರು ಯುದ್ಧವಾಡಿದ್ದಾರೆ. ಅವಮೇನೆ ಯುಯೋಧ ಚ, ಅವಮಾನವನ್ನು ಮಾಡಿದರು, ಯುದ್ಧವನ್ನೂ ಕೂಡ ಮಾಡಿದ್ದಾರೆ. ದ್ರೋಣಕರ್ಣ ದ್ರೌಣಿಕೃಪಾ ಕೃಷ್ಣಾಭಾವೇ ಮನೋದದುಹು ದೇವಾ ಶಿವಾದ್ಯಾಪಿತು ವಿರೋಧಂ ಚಕ್ರಿರೆ ಕ್ವಚಿತ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕರ್ಣ, ಅಶ್ವತ್ಥಾಮಾಚಾರ್ಯರು ಕೃಷ್ಣನನ್ನು ಕೊಲ್ಲಬೇಕು ಅಂತನ್ನುವುದಕ್ಕಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಿಗಿನ್ನೇನು ಅಂತ ಹೇಳ್ತಾರೆ. ಕೃಷ್ಣಾಭಾವೇ ಮನೋದದುಹು ದೇವಾ ಶಿವಾದ್ಯಾಪಿತು ವಿರೋಧಂ ಚಕ್ರಿರೆ ಕ್ವಚಿತ. ಋಷಿ ಮಾನುಷ ಗಂಧರ್ವಾ ವಕ್ತವ್ಯಾ ಕಿಮತಃ ಪರೆ ಜನ್ಮ ಜನ್ಮಾಂತರೇ ಅಜ್ಞಾನ ಅವಜಾನಂತಿ ಯತ್ಸದಾ. ಹೀಗಾಗಿ ಋಷಿಗಳು, ಮುನಿಗಳು ಅವರಂತೂ ಅನೇಕ ಬಾರಿ ವಿರೋಧವನ್ನು ಮಾಡಿದ್ದಾರೆ, ಭಗವಂತನ ವಿರುದ್ಧವಾಗಿ ಆಚರಣೆ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಹೇಳಿ ಮುಂದೇನು ಅಂತಂದರೆ, ಇಷ್ಟೆಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ಭಗವಂತನ ವಿರೋಧ, ಭಗವಂತನ ಜೊತೆಯಲ್ಲಿ ಯುದ್ಧ, ಭಗವಂತನ ದ್ವೇಷ ಹೀಗೆಲ್ಲ ಅನೇಕ ಬಾರಿ ಮಾಡಿದರೂ ಕೂಡ ನಮ್ಮ ವಾಯುದೇವರು, ವೃಕೋದರ, ಭೀಮಸೇನ ದೇವರು ಮಾತ್ರ ಎಂದೆಂದಿಗೂ ಕೂಡ ಭಗವಂತನ ವಿರೋಧವನ್ನು ಮಾಡಲಿಲ್ಲ, ಭಗವಂತನ ವಿರುದ್ಧವಾಗಿ ಆಚರಣೆ ಮಾಡಲಿಲ್ಲ. ಒಂದ್ಸಲ ಇಂಥದ್ದೊಂದು ಪ್ರಸಂಗ ಬಂತು. ಭಗವಂತನ ಬಲ ನೋಡಬೇಕು ಅಂತೇಳಿ ಕುಂತಿದೇವಿ ಹಠ, ಕೃಷ್ಣನ ಬಲ ನೋಡಬೇಕು ಅಂತ ಅನ್ನೋದಕ್ಕಾಗಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾಳೆ. ಆಗ ಕೃಷ್ಣ ಕುಂತಿದೇವಿ ಕೇಳಿದ್ದಕ್ಕಾಗಿ ಅಲ್ಲಿರುವಂತಹ ಎಲ್ಲ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ದುರ್ಯೋಧನ, ಪಂಚ ಪಾಂಡವರು ಎಲ್ಲರಿಗೂ ಕೂಡ ಹೇಳ್ತಾನೆ,
ನಾನು ರಥ ತೆಗೆದುಕೊಂಡು ಹೋಗ್ತೇನೆ, ಆ ರಥವನ್ನು ನೀವು ನಿಮ್ಮ ಶಕ್ತಿ ಹಾಕಿ ಅದನ್ನು ಹಿಡೀಲಿಕ್ಕೆ ಪ್ರಯತ್ನವನ್ನು ಮಾಡಿರಿ, ನಾನು ನಿಮ್ಮ ಜೊತೆಯಲ್ಲಿ ರಥವನ್ನು ಎಳ್ಕೊಂಡು ಹೋಗ್ತೇನೆ, ಅದೇ ನನ್ನ ಬಲ, ನಾನು ತೋರಿಸ್ತೇನೆ ಅಂತೇಳಿ ಪರಮಾತ್ಮ ಹೇಳ್ತಾನೆ. ಹೇಳಿದಾಗ ಎಲ್ಲರೂ ಕೃಷ್ಣ ಹೇಳಿದ್ದಕ್ಕಾಗಿ ಎಲ್ಲರೂ ಅದನ್ನು ಹಿಡಿದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಯಾರು ಹಿಡಿದ್ರೂ ಕೂಡ ಕೃಷ್ಣ ಅವರನ್ನೂ ಕೂಡ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತೇಳಿ ಅವರನ್ನೂ ಕೂಡ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಭೀಮಸೇನ ದೇವರ ಪಾಳಿ ಬರ್ತದೆ. ಆಗ ಭೀಮಸೇನ ದೇವರಿಗೆ ಕೃಷ್ಣ ಹೇಳ್ತಾನೆ, ಇದು ನೀನು ರಥ ಹಿಡಿ ಅಂತೇಳಿ. ಅವರು ಎಂದೆಂದಿಗೂ ಕೃಷ್ಣನ ವಿರೋಧ ಮಾಡದಂಥವರಲ್ಲ. ಅಂದರೆ ಇದು ತಮಾಷೆ ಆಗಿದ್ದರೂ ಕೂಡ ತಮಾಷೆಯಲ್ಲಿಯೂ ಕೂಡ ಅವರು ವಿರೋಧ ಮಾಡ್ತಿದ್ದಿಲ್ಲ. ಹಾಗಾಗಿ ಕೃಷ್ಣ ಅಂತಾನೆ, ಭೀಮಸೇನ ದೇವರಂತ ಇದು ಇಲ್ಲ, ನನಗೆ ಸಾಧ್ಯ ಇಲ್ಲ, ನಿನ್ನ ವಿರುದ್ಧವಾಗಿ ನಾನು ಮಾಡುವುದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ ಅಂತಾನೆ, ನನ್ನ ಸರ್ವೋತ್ತಮತ್ವವನ್ನು ತಿಳಿಸೋದಕ್ಕಾದರೂ ಮಾಡು ಅಂತ ಹೇಳ್ತಾನೆ. ಆಗ ಹುರುಪಾಗ್ಬಿಡ್ತಾರೆ ಭೀಮಸೇನ ದೇವರು. ಹಂಗಿದ್ರೆ ಮಾಡ್ತೇನೆ ಅಂತೇಳಿ, ನಿನ್ನ ಸರ್ವೋತ್ತಮತ್ವ, ನೀನು ಬಲಿಷ್ಠ, ನೀನೇ ಎಲ್ಲರಿಗಿಂತಲೂ ಶಕ್ತಿಶಾಲಿಯಾಗಿದ್ದಿ ಅಂತ ಅನ್ನೋದು ಏನಾದರೂ ತಿಳಿಸಬೇಕು ಅಂತಂದರೆ ಅವಶ್ಯವಾಗಿ ನಾನು ಮಾಡ್ತೇನೆ ಅಂತೇಳಿ ಭೀಮಸೇನ ದೇವರು ರಥವನ್ನು ಹಿಡಿತಾರೆ. ಆ ಭೀಮಸೇನ ದೇವರನ್ನು ಕೂಡ ಕರ್ಕೊಂಡು ಪರಮಾತ್ಮ ತಾನು ರಥವನ್ನು ಎಳ್ಕೊಂಡು ಹೋಗ್ಬಿಡ್ತಾನೆ. ಆಗ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಕೃಷ್ಣನ ಪರಮಾತ್ಮ, ಕೃಷ್ಣನ ಬಲ ಎಂಥದ್ದು ಅಂತನ್ನೋದು. ಸವೇ ಬಲಂ ಬಲಿನಾಂ ಚಾಪರೇಶಾಂ ಅಂತೇಳಿ ಆ ಎಲ್ಲರ ಬಲಕ್ಕೂ ಇವನೇ ಬಲಿಷ್ಠ, ಅದು ಬಲವನ್ನು ಕೊಡೋನು ಪರಮಾತ್ಮನೇ, ಸ್ವಯಂ ತಾನು ಬಲಿಷ್ಠನಾಗಿದ್ದಾನೆ ಅಂತನ್ನುವ ಆ ವಿಷಯ ಆ ಸಂದರ್ಭದಲ್ಲಿ ಗೊತ್ತಾಯಿತು. ಅಂದರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಜೋಪಾನವಾಗಿ ಅವರು ಕಾಲಿಡ್ತಾ ಇದ್ರು ಭೀಮಸೇನ ದೇವರು. ಭಗವಂತನ ಆಜ್ಞಾ ಅದು ವಿರೋಧವಲ್ಲ, ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಬೇಕಾಗಿದೆ ಜಗತ್ತಿಗೆ. ಅದಕ್ಕಾಗಿ ಪರಮಾತ್ಮನ ಆಜ್ಞಾನುಸಾರವಾಗಿ ಅದನ್ನು ಪರಮಾತ್ಮನ ಅದು ಆ ರೀತಿಯಾಗಿ ಮಾಡಿ ತೋರಿಸಿದ್ದಾರೆ. ಹೀಗೆ ಭೀಮಸೇನ ದೇವರು ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ಋಕೋದರ ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಶ್ರುತಂ ಸರ್ವಮೇತಶ್ಚ ಕಥಿತಂ ತತ್ರ ತತ್ರ ಅಮಿತಾತ್ಮನ ವ್ಯಾಸೇನೇವ ಪುರಾಣೇಶು ಭಾರತೆ ಚತಸಂವಿಧ. ಹೀಗೆ ಭೀಮಸೇನ ದೇವರ ಬಗ್ಗೆ, ವಾಯುದೇವರ ಬಗ್ಗೆ, ಅರ್ಥಾತ್ ಭೀಮಸೇನ ದೇವರು ವಾಯುದೇವರು ಮೂಲ ರೂಪದಲ್ಲಿಯೂ ಕೂಡ ಅಷ್ಟೇ ಬಲಿಷ್ಠ ಬಟ್ ಅಂದರೆ ಮೂಲ ರೂಪದಲ್ಲಿ ಎಷ್ಟು ಧ್ಯಾನ ಬಲ ಇತ್ತೋ ಅದೇ ರೀತಿಯಾಗಿ ಅವತಾರ ರೂಪದಲ್ಲಿಯೂ ಕೂಡ ಅವರು ಇದ್ದಾರೆ. ಹೀಗಾಗಿ ಅಂತಹ ಶುದ್ಧ ಭಾಗವತ ಧರ್ಮದಲ್ಲಿ ಆಸಕ್ತರಾದಂತಹ, ರತರಾದಂತಹ, ಜೀವೋತ್ತಮರಾದಂತಹ, ಭಗವಂತನಿಗೆ ಅತೀ ಪ್ರೀತಿಪಾತ್ರರಾದಂತಹ, ಪ್ರೀತಿ ಪಾತ್ರರಾದಂಥವರಷ್ಟೇ ಅಲ್ಲ, ಮುಖ್ಯ ಅಧಿಷ್ಠಾನ ಭಗವಂತನ ಆಶ್ರಯ ಅಂದರೆ ಭಗವಂತನ ಪೂಜೆ ಮಾಡಲಿಕ್ಕೆ ಮುಖ್ಯ ಅಧಿಷ್ಠಾನಭೂತರಾದಂತಹ ಆ ವಾಯುದೇವರು ನಮ್ಮ ಗುರುಗಳು, ಮೂಲ ಮಧ್ವಾಚಾರ್ಯರು, ಮೂಲ ಗುರುಗಳಾದಂತಹ ಮಧ್ವಾಚಾರ್ಯರು, ಹನುಮಂತ ದೇವರು, ಭೀಮಸೇನ ದೇವರು, ಮೂಲ ರೂಪದಲ್ಲಿ ವಾಯುದೇವರು ಇಷ್ಟು ಶುದ್ಧರಾಗಿದ್ದಾರೆ ಅಂತನ್ನುವ ಅನುಸಂಧಾನ ನಮಗೆ ಯಾವಾಗಲೂ ನಮಗೆ ಇರಬೇಕು. ಆ ಜ್ಞಾನ ಬಂದರೇನೆ ಬರೇ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತನ್ನೋದು ಇದು ಒಂದು ಥರ. ಆದರೆ ಅದರ ನಿಜವಾದ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಯಾಕೆ ವಾಯುದೇವರು ಜೀವೋತ್ತಮನಾಗಿದ್ದಾರೆ, ಯಾಕೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತನ್ನೋದು ಇದೆಲ್ಲ ವಿಶೇಷ ಜ್ಞಾನವನ್ನು ಮಾಡಿಕೊಂಡು ಆ ಅರ್ಥ ತಿಳಿದರೆ ಆಗ ವಿಶೇಷವಾಗಿ ಹರಿ ವಾಯು ಗುರುಗಳ ಅನುಗ್ರಹ ನಮಗೆ ವಿಶೇಷವಾಗಿ ಆಗ್ತದೆ. ಆ ರೀತಿಯಾಗಿ ನಮಗೆ ವಾಯುದೇವರ ಅನುಗ್ರಹ ವಿಶೇಷವಾಗಿ ನಮ್ಮ ಮೇಲೆ ಆಗಲಿ ಅಂಥೇಳಿ ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ವಾಯುದೇವರ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಅನಂತ ನಮಸ್ಕಾರಗಳನ್ನು ಮಾಡ್ತಾ ಈ ಪ್ರವಚನವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಆಚಾರ್ಯರಿಗೆ ಪ್ರಾರ್ಥನೆ ಮಾಡಿ ಇದನ್ನು ನಾನು ಮುಗಿಸ್ತಾ ಇದ್ದೇನೆ. ಆಚಾರ್ಯರ ಪ್ರವಚನ ಆಗಬೇಕಾಗಿದೆ, ಹಾಗಾಗಿ ಇಲ್ಲಿಗೆ ಇದನ್ನು ಮುಗಿಸಿ ಅವರ ಪ್ರವಚನವನ್ನು ಕೇಳುವುದಕ್ಕಾಗಿ ನಾವೆಲ್ಲರೂ ಕೂಡ ಉಪಸ್ಥಿತರಾಗೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ವರೂತ ಯಯೇತತ್ ಪರತಂತ್ರಂತು ಸರ್ವಮೇವ ಹರಿಸ್ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿ ಸಹ. ಶ್ರೀಕೃಷ್ಣಾರ್ಪಣಮಸ್ತು.